ಕಾರ್ಯಕ್ರಮದ ಪ್ರಾಯೋಜಕರು ಬೆಳಗೆರೆ ಅಸೋಸಿಯೇಟ್, ಬೆಂಗಳೂರಿನ ನಂಬರ್ 1 ರಿಯಲ್ ಎಸ್ಟೇಟ್ ಏಜೆನ್ಸಿ, ಯಶವಂತಪುರ ತ್ರಿವೇಣಿ ಮುಖ್ಯ ರಸ್ತೆ, ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದ ಹತ್ತಿರ. ಮೊಬೈಲ್ ಸಂಖ್ಯೆ 9880252229. ನಮಸ್ಕಾರ. ಯಾರಾಗ್ತಾರೆ ಮುಂದಿನ ಪ್ರಧಾನಿ ವಿಶೇಷ ಟಿಟೋಲ್ ಕನ್ನಡ ಅಭಿಯಾನಕ್ಕೆ ಸ್ವಾಗತ. ನಾನು ಚನ್ನಕೇಶವ್. ವೀಕ್ಷಕರೇ, ಈಗಾಗಲೇ ನೆಲಮಂಗಲ ಗ್ರಾಮಾಂತರದಲ್ಲಿ ಜನರ ಅಭಿಪ್ರಾಯಗಳು ಏನಾಗಿತ್ತು, ಮಾರ್ಕೆಟ್ನಲ್ಲಿ ಯಾವ ವ್ಯಕ್ತಿಯ ಪರವಾಗಿ ಅಲ್ಲಿನ ಜನರ ಅಭಿಪ್ರಾಯಗಳಿತ್ತು ಅಂತೇಳಿ ನಾವು ನಿಮಗೆ ತಿಳಿಸಿದ್ವಿ. ಜೊತೆಗೆ ಈಗಾಗಲೇ ಕುಣಿಗಲ್ನಲ್ಲೂ ಕೂಡ, ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ನಾವು ನಿಮಗೆ ಜನಾಭಿಪ್ರಾಯವನ್ನು ನಾವು ನಿಮಗೆ ತಿಳಿಸಿದ್ವಿ. ಈಗ ಯಡಿಯೂರಿನಲ್ಲಿದ್ದೇವೆ. ಯಡಿಯೂರಿನಲ್ಲಿ ಪರ ವಿರೋಧಗಳು ತುಂಬ ಜೋರಾಗೇ ಇದೆ. ಆದರೆ ನಾವು ಇವ್ರಿಗೆ ಹೇಳಿರ್ತಕ್ಕಂಥದ್ದು ಇಷ್ಟೇ, ನಿಮ್ಮ ಯಾವುದೇ ಚರ್ಚೆ, ಯಾವುದೇ ವಿಚಾರಗಳು ಆರೋಗ್ಯಕರವಾಗಿರಬೇಕು ಬಿಟ್ಟರೆ ಯಾರ ವೈಯಕ್ತಿಕವಾಗಿ ಯಾರನ್ನು ಕೂಡ ತೇಜೋವಧೆ ಮಾಡುವಂಥದ್ದಾಗಿರಲಿ, ಕಿರ್ಚಾಟ ಅರ್ಚಾಟಗಳು ಯಾವುದೂ ಬೇಡ. ನಾಯಕರುಗಳೇ ಇವತ್ತಿನ ದಿನ ಒಂದಾಗ್ತಾರೆ ಚುನಾವಣೆ ಸಂದರ್ಭದಲ್ಲಿ. ಆದರೆ ಜನಸಾಮಾನ್ಯರು ಯಾಕೆ ಅವರ ಹೆಸರಲ್ಲಿ, ಒಂದು ಪಕ್ಷದ ಹೆಸರಲ್ಲಿ ಕಿತ್ತಾಡ್ತೀರಾ ಅನ್ನೋದಷ್ಟೇ ನಮ್ಮ ಪ್ರಶ್ನೆ. ದಯಮಾಡಿ ನಾನು ಇಲ್ಲಿನ ಸ್ಥಳೀಯರಿಗೆ ಹೇಳಿರೋದಿಷ್ಟೇ, ಸಾರ್ವಜನಿಕರು ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಒಳ್ಳೆ ಅಭಿಪ್ರಾಯಗಳು ಎರಡೂ ಪಕ್ಷದ ಪರವಾಗಿ ಕೇಳಿ ಬರ್ತಾ ಇದೆ. ಯಾವ ಪಕ್ಷ ಯಾರು ಅತಿ ಹೆಚ್ಚಾಗಿ ಜನರಿಗೆ ಸ್ಪಂದಿಸಿದ್ದಾರೆ ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ. ಸರ್ ಡಿ ಕೆ ಸುರೇಶ್ ಪರವಾಗಿ ನಮ್ಗೆ ಒಲವಿದೆ ಸರ್. ಒಲವು ಡಿ ಕೆ ಸುರೇಶ್ ಅವರು. ಯಾಕೆ ಸರ್ ಡಿ ಕೆ ಸುರೇಶ್? ಸರ್ ಡಿ ಕೆ ಸುರೇಶ್ ತುಂಬ ಹೋರಾಟಗಾರರು, ಹುಟ್ಟು ಹೋರಾಟಗಾರರು, ಮೊದಲಿಂದ ಒಂದು ಕೆಲಸ ಮಾಡ್ಕೊಂಡ್ಬಂದಿದ್ದಾರೆ. ಪ್ರತಿಯೊಂದು MP ಬಂದಾಗ ಒಂದು ಚುನಾವಣೆಯಲ್ಲಿ ಯಡಿಯೂರಿಗೆ ಕನಿಷ್ಠ ಪಕ್ಷ 5 ವರ್ಷದಿಂದ ಒಂದು 20-25-30 ಸರಿ ಬರ್ತಾರೆ ಸರ್. ಆಮೇಲೆ ಜನ ಕಾಳಜಿ ಇರುವಂಥ ವ್ಯಕ್ತಿ, ಆಮೇಲೆ ಕೆಲಸ ಮಾಡುವಂಥ ವ್ಯಕ್ತಿ ಸರ್. ಬರ್ತೀನಿ ಸರ್, ಮತ್ತೆ ಬರ್ತೀನಿ ಸರ್. ಹೇಳಿ ಸರ್, ಯಾರ ಪರವಾಗಿ ಒಲವು? ಸರ್ ನಮಸ್ಕಾರ. ನಾವು ಡಿ ಕೆ ಸುರೇಶ್ ಪರವಾಗಿದೆ. ಒಂದು, ನಮ್ಮ ಯಡಿಯೂರು ಕ್ಷೇತ್ರ ಆಗಿರಲಿ, ಕುಣಿಗಲ್ ತಾಲೂಕೆ ಆಗಿರಲಿ, ಯಾವುದೇ ಒಬ್ಬ MLA MP ಆಗಿರಲಿ ಗೆದ್ದಾದ ಮೇಲೆ, MLA ಬಿಡೋಕ್ಕೆ MP ಅವ್ರು ಗೆದ್ದಾದ ಮೇಲೆ ಯಾವುದೇ ಒಂದು ಕ್ಷೇತ್ರದಲ್ಲಿ, ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ, ಇದು ಯಡಿಯೂರಿನ ಇದು ಬೆಂಗಳೂರು ಗ್ರಾಮಾಂತರದ ಕೊನೆ ಭಾಗದವರೆಗೂ ಈ MP ಸುರೇಶ್ ಅವ್ರು ಗೆದ್ದ ಮೇಲೆ ಕೆಲವು ಕೆಲಸ ಕಾರ್ಯಗಳನ್ನೆಲ್ಲ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಂಡು ಅಭಿವೃದ್ಧಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಿಮಗೆ ಒಂದು ನಿಮಿಷ ಅಭಿವೃದ್ಧಿ ಮಾಡಿದ್ದಾರೆ. ಇವತ್ತವರೆಗೂ ಗೆದ್ದಿದ್ದಂಥ MPಗಳು ಇಲ್ಲಿ ಸುಳಿವೇ ಇಲ್ಲ. ನಮ್ಮ ಡಿ ಕೆ ಸುರೇಶ್ ಅವರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಾದ ಮೇಲೆ ಇವತ್ತು ಯಡಿಯೂರಿಗೆ ಎಷ್ಟು ಸರಿ ಬಂದಿದ್ದಾರೆ. ವಿರೋಧ ಪಕ್ಷದವರಿಗೆ ನಾವು ಕೂಗಿ ಹೇಳ್ತೀವಿ. ವಿರೋಧ ಪಕ್ಷದವರು ಗೆದ್ದವರು ಇದುವರೆಗೂ ಯಾರೂ ಬಂದಿಲ್ಲ. ಡಿ ಕೆ ಸುರೇಶ್ ಅವರು ಬಂದು ಇದುವರೆಗೂ ಯಡಿಯೂರಲ್ಲಿ ಕುಡಿಯುವ ನೀರು ಉಚಿತ ಎಲ್ಲ ಪ್ರತಿಯೊಂದು ಮಾಡಿರೋದು ಡಿ ಕೆ ಸುರೇಶ್ ಅವರೇ. ಅವರನ್ನು ತರ ಚೆನ್ನಾಗಿ ಒಂದು ನಿಮಿಷ ಮಾತಾಡಬೇಕು. ಆಮೇಲೆ ಪ್ರತಿಯೊಂದು ಹೇಳ್ತೀನಿ ಕೇಳಿ. ಇಲ್ಲಿ BJP ಒಂದು ಸ್ಟ್ರಾಂಗ್ ಆಗಿತ್ತು. ಒಂದು MLA ಎಲೆಕ್ಷನಿಂದ ಕ್ಷೀಣಿಸ್ಕೊಂಡು MP ಎಲೆಕ್ಷನ್ ಡಿ ಕೆ ಸುರೇಶ್ ಅವರು ಬಂದ ಮೇಲೆ ಕ್ಷೀಣಿಸ್ಕೊಂಡು ಫಸ್ಟ್ ಇದು ಸೆಕೆಂಡ್ ಇದು ಥರ್ಡ್ ಹೋಗ್ತಾ ಇದೆ. ಇಲ್ಲಿ ಮೇನ್ ನಡೀತಾ ಇರೋದು ಡಿ ಕೆ ಸುರೇಶ್ ಅವರು ಕಾಂಗ್ರೆಸ್ ಪಕ್ಷ DK ಇರೋವರೆಗೂ ಏನಾಗುತ್ತೆ ಈ ಬಾರಿ ಲೋಕಸಭಾ ಎಲೆಕ್ಷನ್ ಬೆಂಗಳೂರು ಗ್ರಾಮಾಂತರದಲ್ಲಿ? ಸರ್, ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಬಿಟ್ಟರೆ ಯಾರು ಇಲ್ಲಿ ಯಾರು ಕೆಲಸ ಮಾಡೋರು ಯಾರೂ ಇಲ್ಲ. ಮೊದಲು ಹಿಂದೆ ಬಂದ್ಬಿಟ್ಟು ಇದು ಈ ಕ್ಷೇತ್ರ ತುಮಕೂರಿಗೆ ಸೇರಿತ್ತು. ತುಮಕೂರಲ್ಲಿ ಅವಾಗ GH ಬಸವರಾಜು ಇದೇ ಕಾಂಗ್ರೆಸ್ಸಿಂದ ಗೆದ್ದು 3 ಸರಿ ಚುನಾಯಿತ ಆಗಿದ್ರು. ಅವರು ಒಂದು ಸರಿನೂ ಇಲ್ಲಿ ಭೇಟಿ ನೀಡಿಲ್ಲ. ಒಂದು ಕಾಮಗಾರಿ ಕೆಲಸನೂ ಅವ್ರು ಮಾಡಿಲ್ಲ. ಇವ್ರು ಬಂದ ಮೇಲೆ ಏತ ನೀರಾವರಿ ಆಗಿರ್ಬೋದು, ಕುಡಿಯೋ ನೀರಿನ ಘಟಕಗಳಾಗಿರ್ಬೋದು, ಹೇಮಾವತಿ ನೀರು ನಮಗೆ ಕುಡಿಯೋಕ್ಕೋಸ್ಕರ ಈಗ ಮಾರ್ಕನಹಳ್ಳಿ ಜಲಾಶಯಕ್ಕೆ ಈ ಸರಿ ತುಂಬಿಸಿದ್ದಾರೆ. ಇಲ್ಲ ಅಂದ್ರೆ ನಮಗೆ ಕುಡಿಯೋ ನೀರಿಲ್ದಲ್ಲ ಒದ್ದಾಡಬೇಕಾಯ್ತು ಈ ಬರಗಾಲದಲ್ಲಿ. ಬರ್ತೀನಿ ನಾನು ನಿಮ್ಮ ಹತ್ರ ಬರ್ತೀನಿ. ಓಕೆ ಸರ್, ಹೇಳಿ ಸರ್. ಈಗ ಭಾಳಷ್ಟು ವಿಷಯಗಳು ಈಗ ಇಲ್ಲಿ ನಿಮ್ಮ BJP ಮುಖಂಡರು ಏನು ಹಿಂದೆ ಇದ್ದರು ಅವ್ರು ಯಾರೂ ಕೂಡ ಅಭಿವೃದ್ಧಿ ಕೆಲಸಗಳನ್ನ ಇಲ್ಲಿ ಗ್ರಾಮಾಂತರದಲ್ಲಿ ಯಡಿಯೂರಲ್ಲಿ ಮಾಡಲಿಲ್ಲ ಅನ್ನೋದು ಪ್ರಶ್ನೆ. ಹೇಳಿ ಸರ್, ಯಾಕೆ? ಸರ್, ಈಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇದು 3ನೇ ಸಲ ಚುನಾವಣೆ ನಡೀತಾ ಇದೆ. ಮೊದಲನೇ ಸಲ ಇಲ್ಲಿ MP ಆಗಿದ್ದವರು ಕುಮಾರಸ್ವಾಮಿ ಅವರು. ನಮ್ಮ ಸ್ನೇಹಿತರು ಮಾತಾಡ್ತಾ ಹೇಳಿದ್ರು, ಹಿಂದೆ MP ಆಗಿದ್ದವರು ಈ ಕ್ಷೇತ್ರ ಕಡೆಗಣಿಸಿದ್ದಾರೆ ಅಂತ. ಅವ್ರು ಯಾರ ಬಗ್ಗೆ ಮಾತಾಡಿದ್ದಾರೆ? ಕುಮಾರಸ್ವಾಮಿ ಅವ್ರ ಬಗ್ಗೆನೇ. ಈಗ ಅವ್ರ ಪಕ್ಷ ಯಾರ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಂಡಿದೆ? ಕುಮಾರಸ್ವಾಮಿ ಅವ್ರ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಂಡಿದೆ. ಅಲ್ಲಿಗೆ ಈಗ ಕುಮಾರಸ್ವಾಮಿ ಅವ್ರ ಬಗ್ಗೆ ಅವರು ಟೀಕೆ ಮಾಡಿದರು ಅಂತಂದರೆ, ಇಡೀ ಕ್ಷೇತ್ರದ ವ್ಯಾಪ್ತಿಯಲ್ಲಿ JDS ಮತ್ತು ಕಾಂಗ್ರೆಸ್ ಬಗ್ಗೆ ತಾಳಮೇಳ ಇಲ್ಲ. ಅವರೇನೇ ಮೈತ್ರಿ ಮಾಡ್ಕೊಂಡಿದ್ರು ಕೂಡ ಅವರಲ್ಲಿ ಹೊಂದಾಣಿಕೆ ಇಲ್ಲದೆ ಇರೋದ್ರಿಂದ ಈ ಚುನಾವಣೆಯಲ್ಲಿ ಅಸಮಾಧಾನ ಇದೆ. ಯಾಕೆ ಅಂತ ಹೇಳಿದ್ರೆ ಇದು ಹಳೆ ಮೈಸೂರು ಭಾಗದ ಒಂದು ಕ್ಷೇತ್ರ. ಇಲ್ಲಿ ಪ್ರಮುಖ ಎದುರಾಳಿಗಳು JDS ಮತ್ತು ಕಾಂಗ್ರೆಸ್ಸು. JDSನವ್ರಿಗೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥದ್ದು
ಸ್ವಲ್ಪನೂ ಇಷ್ಟ ಇಲ್ಲ. ಆ JDS ಮತಗಳು ಅವ್ರೇನು ನಂಬ್ಕೊಂಡಿದ್ದಾರೆ ನಮ್ಮ ಅಭ್ಯರ್ಥಿಗೆ ಬರ್ತದೆ, ಕಾಂಗ್ರೆಸ್ ಅಭ್ಯರ್ಥಿಗೆ ಬರ್ತದೆ ಅಂತ, ಅದು ಸುಳ್ಳು. ಅದು BJP ಅಭ್ಯರ್ಥಿಗೆ ಹೋಗ್ತದೆ. ನಾನು ಬರ್ತೀನಿ, ಮತ್ತೆ ಮೈತ್ರಿ ಬಗ್ಗೆ ಮಾತಾಡ್ತೀನಿ. ಸರ್, ಏನಾಗ್ಬೋದು ಈ ಬಾರಿ ಎಲೆಕ್ಷನ್? ಈ ಬಾರಿ ನರೇಂದ್ರ ಮೋದಿ ಮುಖವನ್ನು ನೋಡಿ, ಈ ಅಭ್ಯರ್ಥಿ ನರೇಂದ್ರ ಮೋದಿ ಮುಖ ನೋಡಿ ಈ ಸರಿ ಯಾರೇ ಆಗಲಿ, ಕಾಂಗ್ರೆಸ್ ಆಗಿರ್ಬೋದು, ದಳ ಆಗಿರ್ಬೋದು, ಪ್ರತಿಯೊಬ್ಬ ನಾಗರಿಕ ವಿದ್ಯಾವಂತರಲ್ಲಿ ಬುದ್ಧಿವಂತರಲ್ಲೂ ನರೇಂದ್ರ ಮುಖ ನೋಡಿ ಓಟ್ ಹಾಕ್ತಾರೆ. ಅದ್ರ ಬಗ್ಗೆ ಎರಡು ಮಾತು ಆಡಂಗೇ ಇಲ್ಲ. ಹಾಂ, ಮೋದಿ ಮುಖ ನೋಡಿ ನೀವು ಓಟ್ ಕೇಳ್ತಾ ಇದ್ದೀರಾ? ವೀಕ್ಷಕರೇ, ನೋಡ್ತಾ ಇದ್ದೀರಿ ನೀವೆಲ್ಲರೂ ಕೂಡ. ನಾನು ಮೊದಲೇ ಹೇಳಿದೆ, ಯಾರು ಕೂಡ ವೈಯಕ್ತಿಕವಾಗಿ ಬೇಡ, ಎಲ್ರಿಗೂ ಕೂಡ ಅವರ ಪಕ್ಷ, ಅವರ ವ್ಯಕ್ತಿಗಳು, ಅವರ ನಾಯಕರುಗಳಂದರೆ ಒಂದು ಅಭಿಮಾನ ಇದ್ದೇ ಇರುತ್ತೆ. ಅದು ಯಾವುದೇ ಪಾರ್ಟಿ ಆಗಿರಲಿ, ಕಾಂಗ್ರೆಸ್, BJP, JDS, ಇನ್ನೂ ಅನೇಕ ನಮ್ಮ ದೇಶದಲ್ಲಿ ಪಾರ್ಟಿಗಳಿದೆ. ಎಲ್ಲ ಪಾರ್ಟಿಗಳ ಕಾರ್ಯಕರ್ತರು ಪ್ರತಿಯೊಂದು ಗಲ್ಲಿಯಲ್ಲೂ ಕೂಡ ಇದ್ದಾರೆ. ಅವರವರ ಪಾರ್ಟಿಗಳ ಬಗ್ಗೆ ಒಂದು ಅಭಿಮಾನ ಇದ್ದೇ ಇರುತ್ತೆ. ಆ ಕಾರಣಕ್ಕೆ ಕೇವಲ ಆ ಪಾರ್ಟಿ, ಆ ಪಕ್ಷ ಏನು ಜನರಿಗೆ ಒಂದು ಒಳ್ಳೆ ಅನುಕೂಲಕರವಾದಂತಹ ಕೆಲಸಗಳನ್ನ ಮಾಡಿದೆ ಅದ್ರ ಬಗ್ಗೆ ಅಷ್ಟೇ ಚರ್ಚೆ ಮಾಡಬೇಕು. ಯಾವುದೇ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ಜಗಳ ಮಾಡ್ಕೊಳ್ಳುವಂಥದ್ದು ಬೇಡ ಅಂತ ನಾನು ಮೊದಲೇ ಹೇಳಿದ್ದೆ. ಆದರೆ ಕೈ ಮೀರಿಸುವಂತಹ ಹಂತಕ್ಕೆ ಕೆಲವು ಕಾರ್ಯಕರ್ತರು ಹೊರಟಿದ್ರು. ಆದರೆ ಇಲ್ಲಿರ್ತಕ್ಕಂಥ ಹಿರಿಯರು ಅದಕ್ಕೆಲ್ಲ ಅವಕಾಶ ಕೊಡದೆ ಕಡ್ದು ನಮ್ಮ ಪಕ್ಷಗಳ ಅಭಿವೃದ್ಧಿ ಕೆಲಸಗಳನ್ನಷ್ಟೇ ನಾವು ಚರ್ಚೆ ಮಾಡಬೇಕು ಅಂತ ಮತ್ತೆ ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬನ್ನಿ, ಈಗ BJP ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದೆ, ಅವರ ಒಂದು ಅಜೆಂಡಾ ಏನಿದೆ ಈ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಅಂತೇಳಿ ಹಿರಿಯರು ಮಾತಾಡ್ತಾರೆ. ಸರ್, ನಮಸ್ತೆ. ಸರ್, ನಮಸ್ತೆ. ಏನು ಸರ್, ಇವಾಗ BJP 2019ರ ಲೋಕಸಭಾ ಚುನಾವಣೆಗೆ BJPಯ ಅಜೆಂಡಾ ಏನು? ನಿಮ್ಮ ಮತದಾರರ ಬಳಿ ನೀವು ಓಟನ್ನು ಕೇಳೋಕ್ಕೆ ಹೋಗ್ತಾ ಇದ್ದೀರಿ. ಒಂದು ಕಡೆ ಮೋದಿ ಅಲೆ, ಮತ್ತೊಂದು ಕಡೆ ಏನು ಅನ್ನೋದು ಕ್ವಶನ್ ಮಾರ್ಕು ಇದೆ. ಏನು ಈಗ ಕನಕಪುರ ವಿಧಾನಸಭಾ ಲೋಕಸಭಾ ಕ್ಷೇತ್ರ ನಂತರದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ BJPಯಿಂದ ಯಾವುದೇ ಒಬ್ಬ ಲೋಕಸಭಾ ಸದಸ್ಯ ಆಯ್ಕೆ ಆಗಿಲ್ಲ ಇಲ್ಲಿವರೆಗೂ ಕೂಡ. ಆದ್ದರಿಂದ ನಮ್ಮ ಏನು ವಿರೋಧ ಪಾರ್ಟಿ ಒಂದು ಕ್ವಶನ್ ಮಾಡಿದ್ರು, BJPಯವರು ಹಿಂದಿನ ನಾಯಕರುಗಳು ಏನೂ ಅಭಿವೃದ್ಧಿ ಮಾಡಿಲ್ಲ ಈ ಭಾಗಕ್ಕೆ ಅಂತ. ಈಗ ಸ್ಥಳೀಯವಾಗಿ ನಾನು ಹೇಳೋದಕ್ಕೆ ಇಚ್ಛಪಡ್ತೀನಿ, ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಯಡಿಯೂರಿಗೆ ಸುಮಾರು 47 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಯಡಿಯೂರನ್ನ ಒಂದು ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಿದಂಥ ಒಂದು ಉದಾಹರಣೆ ಇದೆ. ಸಾಲದಕ್ಕೆ ಕುಡಿಯೋ ನೀರಿನ ಯೋಜನೆಯಲ್ಲಿ ಬಹುಗ್ರಾಮಗಳ ಕುಡಿಯೋ ನೀರು ಯೋಜನೆಯಲ್ಲಿ ಸುಮಾರು 4,75,00,000 ಈ ಭಾಗಕ್ಕೆ ತಂದು ಏನು ಮಾರ್ಕೋನಹಳ್ಳಿ ಹಿನ್ನೀರಿನಲ್ಲಿ ಕುಡಿಯೋದಕ್ಕೆ ಅನುಕೂಲ ಆಗಬೇಕು ಅಂತ ಸುಮಾರು 17 ಹಳ್ಳಿಗಳಿಗೆ ಕುಡಿಯೋದಕ್ಕೆ ಅನುಕೂಲ ಆಗಲಿ ಅಂತ ಈಗಾಗಲೇ ಅದು ಕಾಮಗಾರಿ ಕಂಪ್ಲೀಟ್ ಆಗಿದೆ. ಕೆಲವೊಂದು ರಸ್ತೆ ಕಾಮಗಾರಿ ಮಾಡುವಂಥ ಸಂದರ್ಭದಲ್ಲಿ ಪೈಪ್ಗಳು ಒಡೆದೋಗಿರೋದ್ರಿಂದ ಅದು ನೀರು ವ್ಯವಸ್ಥೆ ಆಗ್ತಾ ಇಲ್ಲ, ಆಗುತ್ತೆ. ಯಾಕೆಂದರೆ ಈಗಿರೋಂಥ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಅದ್ರ ಕಡೆಗೆ ಗಮನ ಕೊಡಬೇಕು. ಸರ್, ಈಗ ನೀವು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ನಾಯಕರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಒಳ್ಳೆ ಅನುದಾನ ಬಂದಿದೆ, ಅದು ಆ ಕಾರಣಕ್ಕೆ ನಮ್ಮ BJPಗೆ ಮತ ಅನ್ನೋದು ತಮ್ಮ ಪ್ರಕಾರ. ಇನ್ನೊಂದು ಈಗ ಅದ್ರ ಜೊತೆಗೆ ಬರ್ತೀನಿ ನಾನು. ಅದ್ರ ಜೊತೆಗೆ DK ಸುರೇಶ್ ಅವರು 2 ಬಾರಿ ಸಂಸದರಾಗಿ ಆಯ್ಕೆ ಆಗಿದ್ರು. ಈಗ 3ನೇ ಬಾರಿ ಇವಾಗ ಫೇಸ್ ಮಾಡ್ತಾ ಇದ್ದಾರೆ. ಹ್ಯಾಟ್ರಿಕ್ ಬಾರಿಸ್ತಾರೆ ಅನ್ನೋದು ಕೆಲವೊಂದು ಭಾಗದಲ್ಲಿ ಕೇಳಿ ಬರ್ತಾ ಇದೆ. ಒಳ್ಳೆ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ, ಆ ಕಾರಣಕ್ಕೆ ಆ ಅಭಿವೃದ್ಧಿಗೆ ಮತವನ್ನ ಕೊಡಿ ಅಂತ ಕೆಲವು ಭಾಗದಲ್ಲಿ ಜನರು ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಅಭಿವೃದ್ಧಿ ಅಂತ ಬಂದಾಗ ಯಾವುದೂ ಗುರುತರ ಆದಂಥ ಯಾವುದೂ ಅಭಿವೃದ್ಧಿ ಆಗಿಲ್ಲ. ಯಾಕೆಂದರೆ ಈಗಾಗಲೇ ಸಾಕಷ್ಟು
ಈಗ ಉಜ್ವಲ ಯೋಜನೆ ಆಗಿರ್ಬೋದು, ಅದು ಕೇಂದ್ರ ಸರ್ಕಾರದ ಒಂದು ಯೋಜನೆ. ಅದರಲ್ಲಿ ಭಾವಚಿತ್ರ ನರೇಂದ್ರ ಮೋದಿ ಭಾವಚಿತ್ರ ಇದ್ದರೂ ಕೂಡ ಅದನ್ನು ತೆಗೆದುಹಾಕಿ ಕೇವಲ ಸ್ವಂತ ಒಂದು ಸಾಧನೆಯನ್ನು ಒಂದು ಇದನ್ನು ಬಿಂಬಿಸ್ಕೊಂಡು ಟ್ರಸ್ಟು ಏನೋ DKC ಚಾರಿಟಬಲ್ ಟ್ರಸ್ಟ್ ಅನ್ನೋದು ಒಂದು ಇದರೊಳಗಡೆ ಸ್ವಂತ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಂತಿಕೆಯಾಗಿ ಅದನ್ನು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಒಂದು ಕೊಡ್ತಾ ಇದ್ದಂಥದ್ದನ್ನ ಸ್ವಂತಿಕೆಯಾಗಿ ಉಪಯೋಗಿಸ್ಕೊತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಿರ್ಬೋದು, JDS ಕಾರ್ಯಕರ್ತರಿರ್ಬೋದು, ಸಾಕಷ್ಟು ಜನ ಈ ಬಾರಿ ನಾನು ಮೋದಿಗೆ ಓಟ್ ಕೊಡ್ತೀನಿ ಅಂತ ಹೇಳಿ ಮನಸ್ಸನ್ನು ಬದಲಾಯಿಸ್ಕೊಂಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. DK ಸುರೇಶ್ ಅವರು ಅಭಿವೃದ್ಧಿಯನ್ನು ಮಾಡಿದ್ದಾರೆ, ಆದರೆ ಕೇಂದ್ರ ಸರ್ಕಾರದ ಹಣವನ್ನು ಅವರ ಸ್ವಂತ ಟ್ರಸ್ಟಿಂದ ಅವ್ರ ಸ್ವಂತದ್ದು ಅಂತ ಹೇಳ್ಕೊಂಡು ಅವ್ರ ಸರ್ಕಾರದ್ದು ಅವ್ರು ಮಾಡ್ತಾ ಇರೋದು ಅಂತೇಳಿ ಕೇಂದ್ರ ಸರ್ಕಾರದ ಅನುದಾನವನ್ನು ದುರ್ಬಳಕೆ ಪಡಿಸ್ಕೊಳ್ತಾ ಇದ್ದಾರೆ ಅನ್ನೋದು ಸರ್. ಬೆಂಗಳೂರು ಗ್ರಾಮಾಂತರದಲ್ಲಿ ಸುಮಾರು 1-1.5 ವಾಟರ್ ಪ್ಲ್ಯಾಂಟ್ಗಳು ಮಾಡಿದ್ದಾರೆ. ಅದು ಅವ್ರ ಟ್ರಸ್ಟಿಂದ ಬರುತ್ತೆ. ಸೆಂಟ್ರಲ್ ಗೌರ್ಮೆಂಟಿಂದ 1.5 ವಾಟರ್ ಪ್ಲ್ಯಾಂಟ್ ಕೊಡ್ತಾರಾ ಸ್ಕೀಮ್ ಇದೆಯಾ? ಯಾವುದೋ ಬೆನಿಫಿಟ್ಸ್ ಇದೆಯಾ? ಫಂಡ್ಸ್ ಇದೆಯಾ? ಆ ಥರ ಫಂಡ್ಸ್ ಇದೆಯಾ ನಿಮಗೆ ಕೊಡೋಕ್ಕೆ? ಸರ್ಕಾರದಲ್ಲಿ ಇದೆಯಾ? 1.5-2 ವಾಟರ್ ಪ್ಲ್ಯಾಂಟ್ ಮಾಡಿದ್ದಾರೆ. ನಮ್ಮ ಕುಣಿಗಲ್ಲೇ 31 ಮಾಡಿದ್ದಾರೆ, ವಾಟರ್ ಪ್ಲ್ಯಾಂಟ್ ಮಾಡಿದ್ದಾರೆ. ಕುಣಿಗಲ್ದು 2 ಕೋಟಿ ಕೆರೆದು ಅಭಿವೃದ್ಧಿ ಮಾಡಿದ್ದಾರೆ. ಆಮೇಲೆ ಅರ್ಬನ್ ಡೆವಲಪ್ಮೆಂಟ್ ಅಂತ ಕುಣಿಗಲ್ದು ಎಲ್ಲ ಇದು ಮಾಡ್ತಾ ಇದ್ದಾರೆ, 5 ಕೋಟಿ ಮಾಡಿದ್ದಾರೆ. ಅದೆಲ್ಲ ಎಲ್ಲಿ ಫಂಡಿಂದ ಬರುತ್ತಾ? ಸರ್ಕಾರದ್ದಲ್ವಾ? ಸರ್ಕಾರ ಅವ್ರಿಗೆ ಗೆದ್ದಿಲ್ವಾ? ಪಾರ್ಟಿ ಫಂಡ್ ಕೊಟ್ಟಿದ್ದಾರೆ ಅಂದರೆ ಸರ್ಕಾರ MP ಆಗಿರೋದು ಎಲ್ಲಿಂದ? ಇದುವರೆಗೂ ಕೂಡ DK ಸುರೇಶ್ ಅವರು ಯಡಿಯೂರು ಗ್ರಾಮಾಂತರದಲ್ಲಿ ಅಂದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ನಿಮ್ಮ ಯಡಿಯೂರು ಭಾಗಕ್ಕೆ ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ? ಸರ್, ಕುಡಿತಿರೋದೇ ನೀರು ಎಲ್ಲರೂ ಕುಡಿತಾ ಇದ್ದಾರೆ. ಬಿಜೆಪಿ JDS ಕುಡಿತಾ ಇದ್ದಾರೆ, ಕಾಂಗ್ರೆಸ್ ಅವರು ನೀರು ಕುಡಿತಾ ಇದ್ದಾರೆ. ಅಭಿವೃದ್ಧಿ ಏನೇನು ಮಾಡಿದ್ದಾರೆ ಸರ್? ಕುಣಿಗಲ್ ಕೆರೆ ಅಭಿವೃದ್ಧಿ ಆಗಲಿ. ಈಗ ಮಾತಾಡಿದ್ರೆ ನಾವು ಉಲ್ಟಾ ಮಾತಾಡಬೇಕಾಯ್ತದೆ. ನರೇಂದ್ರ ಮೋದಿ ಅವ್ರದ್ದು ಇಲ್ಲಿ ಅನುದಾನ ಏನಿದೆ? ಒಂದು ನಿಮಿಷ 4,500 ಕೋಟಿ ಕೆಲಸನ DK ಸುರೇಶ್ ಅವರು ಕುಣಿಗಲ್ ತಾಲೂಕಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಇವತ್ತು 40 ಇದು ಕುಡಿಯೋ ನೀರಿಗೆ ಏನಿದೆ 40 ಪ್ಲಾಂಟು ಬಡವರಿಗೆ, ಆಮೇಲೆ 22,000 ಪೀಸಿನ ಬಡವರಿಗೆ, ರೈತರಿಗೆ DK ಶಿವಕುಮಾರ್ ಅನುದಾನದಲ್ಲಿ ಸರ್ಕಾರದಿಂದ ಇಡೀ ನಮ್ಮ ಒಂದರ ಮಾಡಿದ್ದಾರೆ. ಇವತ್ತು ಅಗಲೀಕರಣ ರೋಡು, ಇವತ್ತು ರೋಡು ಸರ್ವೆ ಏನಿದೆ, ಇವತ್ತು ಸಿಂಗಲ್ ಪೈಸಾ ಮೋದಿ ಅವರು 15 ಲಕ್ಷ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ 2,000 ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವತ್ತವರೆಗೂ 2,000 ಕೊಡಕ್ಕಾಗಿಲ್ಲ. 1 ಪೈಸಾ 30 ಪೈಸಾ ದುಡ್ಡು ಬಂದಿಲ್ಲ, 2 ಪೈಸಾ ಬಂದಿಲ್ಲ. ಇವತ್ತು 4 ನಮ್ಮ ಸರಿನಾ? ಕೊನೆಗೂ ಕೂಡ ಯಾರನ್ನೂ ಸಮಾಧಾನ ಮಾಡೋಕ್ಕಾಗಲೇ ಇಲ್ಲ ನಮ್ಮಿಂದ. ಅವರ ಪಕ್ಷವನ್ನು ಅವರವರ ವೈಯಕ್ತಿಕವಾಗಿರ್ತಕ್ಕಂತಹ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಅವರವ್ರ ನಾಯಕರುಗಳು ಮಾಡಿದ್ದಾರೆ ಅನ್ನೋದು ಇವತ್ತಿನ ದಿನ ಈ ಕಾರ್ಯಕರ್ತರ ಮನಸ್ಸಲ್ಲಿದೆ. ಅವರು ಯಾರನ್ನು ಕೂಡ ಒಬ್ರಿಗೊಬ್ರು ಬಿಟ್ಕೊಡೋಕ್ಕೆ ರೆಡಿ ಇಲ್ಲ. ಆದರೆ ನಾವು ಯಾರನ್ನು ಬಿಟ್ಕೊಡಿ ಅಂತ ಹೇಳ್ತಾ ಇಲ್ಲ, ಆರೋಗ್ಯಕರವಾಗಿ ಚರ್ಚೆ ಮಾಡಿ ನಿಮ್ಮ ನಾಯಕರು ಏನು ಮಾಡಿದ್ದಾರೆ, ನಿಮ್ಮ ಸರ್ಕಾರ ಏನು ಮಾಡಿದ್ದಾರೆ, ಒಟ್ಟು ಜನರಿಗೆ ಒಂದು ಒಳ್ಳೆಯದಾಗಬೇಕು. ಸಾರ್ವಜನಿಕವಾಗಿ ಇವತ್ತು ಸಮಾಜ ಒಂದು ಉತ್ತಮವಾಗಿ ಬೆಳವಣಿಗೆ ಆಗಬೇಕು. ಸ್ಥಳೀಯವಾಗಿ ಇರ್ತಕ್ಕಂಥ ನಮ್ಮೆಲ್ಲ ಸಾರ್ವಜನಿಕರು ಆರೋಗ್ಯಕರವಾಗಿ ಸುರಕ್ಷಿತವಾಗಿ ಒಂದು ಉತ್ತಮವಾಗಿ ಇರಬೇಕು ಅನ್ನೋದಷ್ಟೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ಬನ್ನಿ, ಈಗ ಕಾಂಗ್ರೆಸ್ನು BJPನೂ ಡಿವೈಡ್ ಮಾಡಿಬಿಟ್ಟಿದ್ದೀವಿ. ನೀವು ನಿಮ್ಮ ಪಕ್ಷ ಜೊತೆಗೆ ನಿಮ್ಮ ನಾಯಕರು ಏನು ಮಾಡಿದ್ದಾರೆ ನೀವು ಹೇಳಿ, ನಂತರ ಅವ್ರು ಹೇಳ್ತಾರೆ. ಆರೋಗ್ಯಕರವಾಗಿರಲಿ ಅನ್ನೋದಷ್ಟೇ ಈ ಕಾರ್ಯಕ್ರಮ ಸುಗಮವಾಗಿ ನಡೀಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ. ಬನ್ನಿ ಸರ್, ಈಗಾಗಲೇ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಕೆಲವೊಂದು ಅಭಿವೃದ್ಧಿ ಕೆಲಸಗಳು ನಮ್ಮ ನಾಯಕರುಗಳು ಏನೆಲ್ಲ ನಮ್ಮ ಈ ಒಂದು ಯಡಿಯೂರು ಭಾಗಕ್ಕೆ ಕೊಟ್ಟಿದ್ದಾರೆ ಅಂತೇಳಿ. ಬೇರೆ ಇನ್ನೇನು ಕೊಟ್ಟರು ಅನ್ನೋದು ಅವರ ಪ್ರಶ್ನೆ ಆಗಿದೆ. ಬೇರೆ ಏನು ಕೊಡೋದಕ್ಕೆ ಇಲ್ಲಿ ನಮಗೆ, ಯಾಕೆಂದರೆ ಇಲ್ಲಿ ಶಾಸಕರು ನಮ್ಮ ಭಾರತೀಯ ಜನತಾ ಪಾರ್ಟಿ ಶಾಸಕರಾಗಿಲ್ಲ, ಲೋಕಸಭಾ ಸದಸ್ಯರಾಗಿಲ್ಲ. 3 ಬಾರಿನೂ ಶಾಸಕರು ಕೆಲವು ಅಂತರಗಳಲ್ಲಿ ನಾವು ಸೋಲ್ತಾ ಇದ್ದೀವಿ. ಆದರೂ ಕೂಡ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈಗಾಗಲೇ ಹೇಳಿದೆ, ಸುಮಾರು 47 ಕೋಟಿ ನಮ್ಮ ಯಡಿಯೂರು ಹೊಂದಿಕೆನೆ ಅಭಿವೃದ್ಧಿಗೋಸ್ಕರ ಕೊಟ್ಟಿದ್ದಾರೆ. ಬರ್ತೀನಿ ಸರ್, ಮತ್ತೆ ಬರ್ತೀನಿ ಸರ್. ಯಾರಾಗಬೇಕು ಪ್ರಧಾನಿ, ಜೊತೆಗೆ ನಿಮ್ಮ ಗ್ರಾಮಾಂತರದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರಾಗಬೇಕು MP?
ನಮಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಅಶ್ವಥ್ ನಾರಾಯಣ ಅವರು MP ಆಗಿ ಚುನಾಯಿತರಾಗಬೇಕು. ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು. ಸರ್ ಯಾರಾಗಬೇಕು ಸರ್ ಪ್ರಧಾನಿ? ನರೇಂದ್ರ ಮೋದಿ ಅವರಾಗಬೇಕು. ನಿಮ್ಮ ಲೋಕಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದಲ್ಲಿ ಏನಾಗ್ಬೋದು ಈ ಬಾರಿ ಎಲೆಕ್ಷನ್? ಸರ್ ಅಶ್ವಥ್ ನಾರಾಯಣ ವಿನ್ ಆಗ್ತಾರೆ ಸರ್. ಸರ್ ನಿಮ್ಮ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡೋಕ್ಕೆ ಭಾಳಷ್ಟು ಲೇಟ್ ಆಯಿತು, ನಿಧಾನ ಆಯಿತು. ಪ್ರಚಾರ ಮಾಡೋಕ್ಕೂ ಕೂಡ ಎಲ್ಲ ಜನರನ್ನ ಮೀಟ್ ಮಾಡೋಕ್ಕೂ ಕೂಡ ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ. ಇವಾಗ ಎಷ್ಟು ನಿರಂತರವಾಗಿ 24 ಗಂಟೆ ಅವರು ರೌಂಡ್ಸ್ ಮಾಡಿದ್ರು ಕೂಡ ಜನರನ್ನ ಭೇಟಿ ಮಾಡೋಕ್ಕೆ ಕಷ್ಟ ಸಾಧ್ಯ. ಹೀಗಿದ್ದಾಗ ಹೇಗೆ ಸಾಧ್ಯ ಇವೆಲ್ಲ ಅಂತ? ಸರ್ ಅವ್ರ ಯುವಕರೆಲ್ಲ ಯೋಚನೆ ಮಾಡಿ ಅವರೆಲ್ಲ ತಾಳ್ಮೆ ಮಾಡಿ ನಿಲ್ಲಿಸಿದ್ದಾರೆ. ನಾವು ಓನ್ಲಿ ಬರೀ ಮೋದಿ ನೋಡ್ತಿದ್ದೀವಿ, ಮೋದಿ ನೋಡಿ ಓಟ್ ಹಾಕ್ತೀವಿ ಸರ್. ಸರ್ ಯಾರಾಗಬೇಕು ಸರ್? ಸರ್ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು. ಅಶ್ವಥ್ ನಾರಾಯಣ 100% ಗೆಲ್ತಾರೆ. ಇಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬರಲಿಲ್ಲ ಅಂದರು BJP ಸರ್ಕಾರದಿಂದ ಅಭಿವೃದ್ಧಿ ಕೆಲಸಗಳು ತುಂಬ ಆಗಿದೆ. ಇವ್ರು ಹೇಳ್ಬೋದು, ಇವರು ಅವ್ರು DK ಸುರೇಶ್ ಮಾಡಿದ್ರು, ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು ಅಂತ. ಕಾಂಗ್ರೆಸ್ MLಗಳು ಬೇಕಾದಷ್ಟು ಚೆನ್ನಾಗಿದ್ದಾರೆ. ನಮ್ಮ ಯಡಿಯೂರು ರಸ್ತೆ ಮಾಡ್ಸೋಕೆ ಒಬ್ರಿಗೂ ಯೋಗ್ಯತೆಯೇ ಇರಲ್ಲ ಅವ್ರಿಗೆ. ಬರೀ ಹೋಗೋದು ಬರೋದು ಅಷ್ಟೇ, ಓದಪುಟ್ಟ ಬಂದಪುಟ್ಟ, ಗೆದ್ದರು ಹೋದ್ರು ಅಷ್ಟೇ. ಕೆಲಸ ಆಗಿರೋದು BJPಯಿಂದ ಯಡಿಯೂರಿಗೆ. ಕೆಲವೊಂದು ಭಾಗದಲ್ಲಿ ಕೇಳಿಬಂತು, ಇವತ್ತೇನು ಅಶ್ವಥ್ ನಾರಾಯಣ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಕೊನೆ ಮೂಮೆಂಟ್ನಲ್ಲಿ, ಇವರಿಗೆ ಕ್ಯಾಂಡಿಡೇಟೇ ಅಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಕಡೆ ವ್ಯಕ್ತವಾಯ್ತಾ ಇಲ್ಲ ಅಂತ. ಸರ್ ನಮಗೆ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ, ದೇಶ ಮುಖ್ಯ. ಯಾರನ್ನ ನಿಂತ್ಕೊಳ್ಳಿ BJP ಓಟ್ ಹಾಕಿ ಹಾಕ್ತಾರೆ. ಈಗ ಎಷ್ಟೋ ಜನ ಕಾರ್ಯಕರ್ತರು ಕಾಂಗ್ರೆಸ್ನವ್ರು ಬಂದಿದ್ರಲ್ಲ, ಅವರಲ್ಲೂ BJP ಓಟ್ ಹಾಕೊಂತವ್ರು ಇದ್ದಾರೆ. ಬೇಕು ಬೇಡ ಅಂತ ಸೆಲೆಕ್ಟ್ ಮಾಡಿದ್ರಲ್ಲ ಕ್ಯಾಂಡಿಡೇಟ್ನ ಅಂತ. ಬೇಕು ಬೇಡ ಅಂತೇನಿಲ್ಲ, ಅವರವರ ದೊಡ್ಡ ಲೆವೆಲಲ್ಲಿ ಏನೇನಿದೆ ಅವ್ರ ತೀರ್ಮಾನ ಅವ್ರು ತಗೊಂಡಿದ್ದಾರೆ. ಅಶ್ವಥ್ ನಾರಾಯಣ ಅವ್ರ ಬಗ್ಗೆ ಏನೂ ಮಾತಾಡೋಗಿಲ್ಲ. ಒಳ್ಳೆ ವ್ಯಕ್ತಿ, ತುಂಬ ಒಳ್ಳೆ ವ್ಯಕ್ತಿ, ಭಾಳಷ್ಟು ಒಳ್ಳೆ ವ್ಯಕ್ತಿ. ಅದರಲ್ಲಿ ಎರಡು ಮಾತಿಲ್ಲ. ಭಾಳಷ್ಟು ರಾಜ್ಯದಲ್ಲಿ ಒಳ್ಳೆ ಹೆಸರಿದೆ. ಆದರೆ ಅವ್ರನ್ನ ಕೊನೆ ಮೂಮೆಂಟಲ್ಲಿ ಆಯ್ಕೆ ಮಾಡಿದ್ರಲ್ಲ ಅಂತ ಕೆಲವೊಂದು ವ್ಯಕ್ತಿಗಳು, ಅವರ ಪರವಾಗಿರ್ತಕ್ಕಂಥ ವ್ಯಕ್ತಿಗಳು ಆ ಥರ ಯೋಚನೆ ಮಾಡಿ ಹೇಳ್ತಾ ಇದ್ರು ಅಂತ. ಯಾರು ಏನೇ ಯೋಚನೆ ಮಾಡ್ಕೊಳ್ಳಿ, ನಾವು ಅಶ್ವಥ್ ನಾರಾಯಣ ಗೆಲ್ಲಿಸ್ತೀವಿ. ಜೊತೆಗೆ ಹುಡುಗರಲ್ಲಿ ಯುವಕರಲ್ಲಿದೆ BJP ಸರ್ಕಾರ, ನಮ್ಮ ದೇಶಕ್ಕೆ ಅವಶ್ಯಕತೆ ಇದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಹೇಳಿ ಯಾರಾಗಬೇಕು ಸರ್ ಪ್ರಧಾನಿ? ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗ್ತಾರೆ ಅಂತೇಳಿ ನಮ್ಮ ದೇಶದಲ್ಲಿ ಮಾತ್ರ ಚರ್ಚೆ ಆಗ್ತಾ ಇಲ್ಲ, ವಿದೇಶಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಇಲ್ಲಿ ಸ್ಪರ್ಧೆ ಇರತಕ್ಕಂಥದ್ದು BJP ಮತ್ತು ಕಾಂಗ್ರೆಸ್ ಮಧ್ಯೆ. ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ದೇಶದ ಬಗ್ಗೆ ಎಂಥ ಒಂದು ಪಾಲಿಸಿ ಇದೆ ಅನ್ನೋದು ಕೂಡ ಎಲ್ರಿಗೂ ಗೊತ್ತಿದೆ. ಆ ಪಕ್ಷದ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಅವ್ರನ್ನ ಪಪ್ಪು ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಅದು ಇಡೀ ಜಗತ್ತಿಗೆ ಗೊತ್ತಿರತಕ್ಕಂಥ ವಿಶೇಷ. ಇವತ್ತು ಮೊದಲು ದೇಶ ಉಳಿಬೇಕು ಅಂತಂದರೆ ಒಬ್ಬ ಸಮರ್ಥ ನಾಯಕ ಪ್ರಧಾನಿ ಆಗಬೇಕು. ಇವತ್ತು DK ಸುರೇಶ್ ಅವರು ಹೇಳ್ತಾರಲ್ಲ ಅಶ್ವಥ್ ನಾರಾಯಣ ಅವರು ವೀಕ್ ಕ್ಯಾಂಡಿಡೇಟ್ ಅಂತೇಳಿ. ಇವರು MP ಆಗೋಕ್ಕೆ ಮುಂಚೆ ಇವ್ರು ಯಾರ ಮೇಲೆ ಗೆದ್ದರು? ಅನಿತಾ ಕುಮಾರಸ್ವಾಮಿ ಅವ್ರ ಮೇಲೆ ಗೆದ್ದರು. ಇಲ್ಲಿ ಕುಮಾರಸ್ವಾಮಿ ಅವ್ರು ಗೆದ್ದಿದ್ರು. ಆ ಕ್ಷೇತ್ರದಲ್ಲಿ ಇವರು ಯಾವ ರೀತಿ ಗೆದ್ದರು? ಅನಾಮಧೇಯರಾಗಿದ್ದರು. ಹಂಗೆ ಗೆಲ್ಲೋವರೆಗೂ ಯಾರನ್ನೂ ಕೂಡ ಇಂಥ ಮಹಾನ್ ವ್ಯಕ್ತಿ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಶ್ವಥ್ ನಾರಾಯಣ ಅವರು ಸೂಕ್ತ ವ್ಯಕ್ತಿಯವರು. ಭಾರತೀಯ ಜನತಾ ಪಕ್ಷ ಅವರಿಗೆ ಟಿಕೆಟ್ ಕೊಟ್ಟಿದೆ. ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ BJPಯ ಪರವಾದ ಅಲೆ ಇದೆ, DK ಸುರೇಶ್ ಅವರ ವಿರುದ್ಧವಾದ ಅಲೆ ಇದೆ. ಈಗ ಇವರಿಬ್ಬರು ಅಣ್ಣ ತಮ್ಮಂದಿರು ಏನು ಅವ್ರಿಗೆ ಕಿರುಕುಳ ಕೊಟ್ಟಿದ್ದಾರೆ JDSನವ್ರಿಗೆ, ಅವ್ರು ಯಾವ ಮಟ್ಟಕ್ಕಿದ್ದಾರೆ ಅಂತ ಹೇಳಿದ್ರೆ, ದೇವೇಗೌಡರು ಕುಮಾರಸ್ವಾಮಿ ಹೇಳಿದ್ರು ಕೂಡ ಅವ್ರಿಗೆ ಓಟ್ ಹಾಕೋ ಸ್ಥಿತಿನಲ್ಲಿ ಇಲ್ಲ. ಅವರೆಲ್ಲರೂ ಕೂಡ BJP ಪರವಾಗಿ ತಮ್ಮ ಮತವನ್ನು ಚಲಾಯಿಸ್ತಾರೆ. ಈ ಸಲ DK ಸುರೇಶ್ ಅವರಿಗೆ ಸೋಲು ಕಟ್ಟಿಟ್ಟೋಗುತ್ತೆ. ಸರ್ ಯಾರಾಗಬೇಕು ದೇಶಕ್ಕೆ ಪ್ರಧಾನಿ? ನರೇಂದ್ರ ಮೋದಿ. ಯಾಕೆ ಸರ್ ಮೋದಿ? ನರೇಂದ್ರ ಮೋದಿ ದೇಶಕ್ಕೆ ಒಳ್ಳೆಯ ಪ್ರಧಾನಮಂತ್ರಿ. ನಮಗೆ ಅವರು ಎಲ್ಲ ಬಡವರಿಂದ ಹಿಡಿದು ಎಲ್ಲ ಸರ್ಕಾರ ಸವಲತ್ತುಗಳು ಇದು ಮಾಡ್ತಾವ್ರೆ. ಆದ್ದರಿಂದ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಲಿ. ರಾಹುಲ್ ಗಾಂಧಿ ಹುಡುಗ ಆದ್ರಿಂದ ಅಂತ ಇದು ಇಲ್ಲ, ಅನುಭವ ಇಲ್ಲ, ಅನುಭವ ಕಡಿಮೆ ಇರೋದ್ರಿಂದ ಬೇಡ. ಥ್ಯಾಂಕ್ ಯು. ಹೇಳಿ ಸರ್, ಈ ಬಾರಿ ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಏನಾಗ್ಬೋದು? ನರೇಂದ್ರ ಮೋದಿ, ಸತ್ಯನಾರಾಯಣ, ಅಶ್ವಥ್ ನಾರಾಯಣ ಗೆದ್ದೇ ಗೆಲ್ತಾರೆ 100ಕ್ಕೆ 100. ಯಾಕೆ ಸರ್ ಅಶ್ವಥ್ ನಾರಾಯಣ ಅವರು ಈ ಬಾರಿ ನಿಮಗೆ ಭಾಳಷ್ಟು ಕೆಲವೊಂದು ಕಡೆ ಕೇಳಿಬರ್ತಾ ಇದೆ, ತುಂಬ ಅಷ್ಟೊಂದು ಆ್ಯಕ್ಟಿವ್ ಇಲ್ಲ ಅಂತ ಹೇಳ್ತಾರೆ ಕೆಲವರು. ಯಾಕೆ? ಆಕ್ಟಿವ್ ಇದ್ದಾರೆ, ಕಳಂಕರಹಿತ ಅವರು. ಯಾವುದೋ ಹಗರಣದಲ್ಲಿ ಯಾವುದೂ ಇದಿಲ್ಲ. ಅವರು MLC ಆಗಿದ್ದಾರೆ, ಒಳ್ಳೆ ವ್ಯಕ್ತಿ ಅವರು. ಅಶ್ವಥ್ ನಾರಾಯಣ 100ಕ್ಕೆ 100 ಗೆಲ್ತಾರೆ ಸರ್. ನರೇಂದ್ರ ಮೋದಿ ಅವರು ಪ್ರಧಾನಿ ಆಗೇ ಆಗ್ತಾರೆ. ಥ್ಯಾಂಕ್ ಯು ಸರ್. ಹೇಳಿ ಸರ್ ಯಾರಾಗಬೇಕು ಪ್ರಧಾನಿ? ನರೇಂದ್ರ ಮೋದಿ ಅವರು. ಯಾಕೆ ಸರ್ ಮೋದಿ ನಿಮಗೆ? ಅವರು ಇಲ್ಲ ಅಂದರೆ ನಮ್ಮನ್ನ ಮುಸ್ಲಿಂ ಬಾಂಧವರು ದೇಶನೇ ಉಳಿಸಲ್ಲ. ಅಂದರೆ ಮುಸ್ಲಿಂ ಅವರು ಮುಂದೆ ಹಿಂಗೆ ಮಾಡ್ಬೋದು ಅಂತೇಳಿ ನಿಮಗೆ ರಕ್ಷಣೆಗಾಗಿ ಬೇಕು. ಇಲ್ಲಿ ಪ್ರತಿಯೊಬ್ಬರು ಕೂಡ ಸಹೋದರರಂತೆ ಬದುಕಬೇಕು ಅಂತೇಳಿ ಕಾಂಗ್ರೆಸ್ ಒಂದು ಮಂತ್ರವನ್ನು ಜಪಿಸ್ತಾ ಇದೆ. ಆ ರೀತಿಯಾಗಿ ಇರಬೇಕು. ನಾವೆಲ್ಲರೂ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್, ಎಲ್ಲ ಭಾಷಿಗರು, ಎಲ್ಲ ಧರ್ಮಗಳು ಒಂದೇ ಅನ್ನೋ ರೀತಿಯಲ್ಲಿ ಬದುಕಬೇಕು ದೇಶದಲ್ಲಿ ಅಂತೇಳಿ. ಯಾಕೆ BJP ಅದನ್ನು ವಿರೋಧಿಸುತ್ತೆ? ನಮ್ಮವ್ರನ್ನೆಲ್ಲ 49 ಜನ ಪುಲ್ವಾಮಾದಲ್ಲಿ ಮಾಡಿದ್ರಲ್ಲ, ಹೆಂಗೆ ನಂಬೋದು ಅವ್ರನ್ನ, ಕಾಂಗ್ರೆಸ್ನವ್ರನ್ನ? ಅಂದರೆ ಆ ಘಟನೆಯಿಂದ ಎಲ್ರಿಗೂ ಬೇಜಾರಾಗಿದೆ. ನರೇಂದ್ರ ಮೋದಿ ಆಗಬೇಕು ನಮ್ಮ ಪ್ರಧಾನಿ. ಸರ್ ಸರ್ ನರೇಂದ್ರ ಮೋದಿ ಆಗಬೇಕಂತ. ಯಾಕೆಂದರೆ ಇವ್ರು ಪ್ರತಿಯೊಂದಕ್ಕೂ ದೇಶಕ್ಕೆ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ, ಸೈನಿಕರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ.
ಪುಲ್ವಾನ್ ದಾಳಿಲಿ ಸಾಕ್ಷಿ ಬೇಕು ಅಂತಾರೆ, ರಫೇಲ್ ಇದರಲ್ಲಿ ಸಾಕ್ಷಿ ಇದೆ ಏನಿದೆ ಅದು ಇದು ಕೇಳ್ತಾರೆ ಇವರು. ಇವ್ರಿಗೆ ನಾಚಿಕೆ ಆಗಬೇಕು. ಈಗ ನೋಡಿ ಅವರು ಅಮೇತಿ ಬಿಟ್ಬಿಟ್ಟು ಇವನು ಇದಕ್ಕೆ ಬರ್ತಾ ಇದ್ದಾರೆ, ಅವರು ಕೇರಳಕ್ಕೆ ಹೋಗ್ತಾ ಇದ್ದಾರೆ, ನಾಚಿಕೆ ಆಗಬೇಕಲ್ವಾ? ದೇಶದಲ್ಲಿ ಅಭಿವೃದ್ಧಿ ಗೊತ್ತಾಗ ಯಾರು ಇದು ಮಾಡ್ತಾ ಇದ್ರೆ ನಾವು ಪುಲ್ವಾನ್ ದಾಳಿಲಿ ಪಾಪ ಸೈನಿಕರು ಸತ್ತೋದ್ರೆ ನಾವೆಲ್ಲರೂ ಇದ್ರ ಆದರೆ ನಾವು ಇಲ್ಲೆಲ್ಲ ಸಿಹಿ ಹಂಚದಿದ್ರೆ ಯಾಕೆ ಅಂತೀರಾ? ನೀವೇ ಹೋಗಿ ದಾಳಿ ಮಾಡಿಬಿಟ್ರಾ, ನೀವೇ ಹೋಗಿ ಕೇಳ್ಬಿಟ್ರಾ ಅಂತೆಲ್ಲ ಇದು ಮಾಡ್ತಾರೆ. ದೇಶಕ್ಕೆ ಸೈನಿಕರಿಗೆ ಅವಮಾನ ಮಾಡ್ತಾ ಇದ್ದಾರೆ ಇವರು. ದೇಶದ ಬಗ್ಗೆ ಅಭಿಮಾನ ಇರಬೇಕು. ನಾವು ವ್ಯಕ್ತಿಗಿಂತ ಸಹ ದೇಶ ಮುಖ್ಯ ನಮಗೆ. ಹೇಳಿ ಸರ್. ಇವಾಗ ತುಮಕೂರಲ್ಲಿ ಕಾಂಗ್ರೆಸ್ದವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ತುಮಕೂರಲ್ಲಿ ನಾನು ನೋಡಿದ್ದು ಕನ್ನಡ ನೋಡಿದ್ದು, ತುಮಕೂರಲ್ಲಿ ಕಾಂಗ್ರೆಸ್ದವರು ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ ಸರ್. ಇದೆಲ್ಲ ಹಾಕಬೇಕು. ಹಾಂ, ತುಮಕೂರಲ್ಲಿ ವಿಡಿಯೋ ಇದೆ ನನ್ನ ತರ್ಬೇಕಾರೆ. ಯಾಕೆ ಸರ್ ಇವೆಲ್ಲ ಬೇಕು ಅವ್ರಿಗೆ? ಯಾರಾದರೂ ಕೂಡ ಕಾಂಗ್ರೆಸ್ ಬಾವುಟಗಳನ್ನ ದುರ್ಬಳಕೆ ಪಡಿಸ್ಕೊಂಡು ಬೇರೆ ವ್ಯಕ್ತಿಗಳು ಇದನ್ನ ಮಾಡಿರ್ಬೋದಾ? ಮಾಡಿರ್ಬೋದು ಸರ್, ಆದರೆ ಇವ್ರು ಮುಂದಿದಾರ ತಾನೆ, ಯಾವುದು ಕೂಡ ಧ್ವಜ ಹಾಡ್ತಿರ್ತಾನೆ. ಇವ್ರು ಏನು ಮಾಡ್ತಾರೆ? ಇವ್ರು ಕಣ್ಣು ಕೂತಿದ್ರ ಇದೆಲ್ಲ ಮಾಡ್ಕೊಂಡು ಸರಿ ಮಾಡ್ಬೇಕು ತಾನೆ. ಸುಮ್ಮಿದಾರ ಅಂತಂದರೆ ನಾಚೆ ಆಗ್ಬಿಡ್ತಾನೆ. ಸರ್, ರಾಜ್ಯದಲ್ಲಿ 153 ಕೇಸು ವಾಪಸ್ ತಗೊಂಡಿದ್ದಾರೆ ಅವರು. ಮುಸ್ಲಿಮ್ಸ್ ಅವರು ಏನೇನು ಇದು ಮಾಡಿದ್ದಾರೆ, 153 ಕೇಸು ವಾಪಸ್ ತಗೊಂಡಿದ್ದಾರೆ ಇವಾಗ. ಯಾಕೆ ಹಿಂದೂಗಳು ಎಲ್ಲ ಬೇರೆಯವರೆಲ್ಲ ಇದು ಮಾಡೋದು ಕೇಸ್ ಹಾಕಿಲ್ವಾ? ಅವ್ರ ಮೇಲೆ ಹಾಕೋ ಅಷ್ಟಲ್ಲ, ಅವ್ರಿಗೂ ಒಂದು ನ್ಯಾಯ, ನಮಗೊಂದು ನ್ಯಾಯ. ಈ ಸರ್ಕಾರ ಏನಿದ್ರು ಪ್ರತಿಯೊಬ್ಬರು ಕೋಮವಾದಿಗಳು ಅಂತಾರೆ ನಮ್ಮನ್ನ. ಅವ್ರು ಏನೇ ಪಾಕಿಸ್ತಾನ ಧ್ವಜ ಹಾರಿಸ್ರೋ ಏನೂ ಕೇಳಲ್ಲ, ಪಾಕಿಸ್ತಾನಕ್ಕೆ ಜೈ ಅಂತಾರೆ, ಏನು ಮಾಡಲ್ಲ ಅವ್ರಿಗೆ. ಈ ಥರ ವಯನಾಡಲ್ಲಿ ನಾಮಿನೇಷನ್ ಮಾಡೋ ಟೈಮಲ್ಲಿ ಪಾಕಿಸ್ತಾನ ಬಾವುಟ ಹಾರಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಏನು ಮಾಡ್ತಾ ಇದ್ರು? ತುಮಕೂರಲ್ಲಿ ಕೆಲಸ ಮಾಡಿದ್ದಾರೆ, ಏನು ಮಾಡ್ತಾ ಇದ್ರು? ಕಾಂಗ್ರೆಸ್ನವರು ಇಂಡಿಯಾಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ, ಪಾಕಿಸ್ತಾನಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ. ಅದು ನಮಗೆ ಬೇಕು. ಅಂದ್ರೆ ಇಲ್ಲಿ ವ್ಯಕ್ತಿಗಳು ಮುಖ್ಯ ಅಲ್ಲ, ದೇಶ ಮುಖ್ಯ. ದೇಶಕ್ಕಾಗಿ ನರೇಂದ್ರ ಮೋದಿ ಅವರು ಈ ಸತಿ ಪ್ರಧಾನಮಂತ್ರಿ ಆಗೇ ಆಗ್ತಾರೆ. ಅಶ್ವಥ್ ನಾರಾಯಣ ಅವರು ಈ ಸತಿ MP ಆಗೇ ಆಗ್ತಾರೆ. ಮೈತ್ರಿ ಸರ್ಕಾರದವರು ಕಾಂಪಿಟೇಷನ್ ಐತೆ ಅಂತ ಹೇಳ್ಕೋಬೇಕು ಅಷ್ಟೇ. ಅವ್ರು ಇದಕ್ಕೋಸ್ಕರ ಯಾವ ಕಾಂಪಿಟೇಷನ್ ಇಲ್ಲ. ಅಶ್ವಥ್ ನಾರಾಯಣ ಗೌಡ್ರೆ ಇಲ್ಲಿ ಸಂಸದರಾಗೋದು, ಮೋದಿನೇ ಪ್ರಧಾನಮಂತ್ರಿ ಆಗೋದು. ಏನಾಗುತ್ತೆ ಹೇಳಿ. ಮೋದಿ ಅಲ್ಲೆಲ್ಲಿ DK ಸುರೇಶ್ ಚಿತ್ರ ಆಗೋದಂತೂ ಈ ಬಾರಿ ಗ್ಯಾರಂಟಿ. ಮೋದಿ ಅಲ್ಲೇ ಅಲ್ಲ, ಮೋದಿನೇ ಬಂದ್ರು ಕೂಡ ಗೆಲ್ಲಕ್ಕಾಗಲ್ಲ ಅಂತ ಕೆಲವರು ಬರೋದು ಬೇಡ. ಮೋದಿ ಅಲೆಗೆ ಚಿತ್ರ DK ಸುರೇಶ್ ಈ ಬಾರಿ. ಓಕೆ ಸರ್, ಈಗ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾರಾಗಬೇಕು ದೇಶಕ್ಕೆ ಪ್ರಧಾನಿ? ಸರ್, ದೇಶದ ಭದ್ರತೆ ದೃಷ್ಟಿಯಿಂದ ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗಬೇಕು. ಸಾಕಷ್ಟು ಅನುದಾನನ ತಂದಿರತಕ್ಕಂಥ ಎಲ್ಲ ಸಂಸ್ಥೆ, ಎಲ್ಲ ಲೀಡ್ರುಗಳು ಕೂಡ ನಮ್ಮಂಥ ಯುವಕರು, ನಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥವ್ರು, ನಾವು ಇವತ್ತು ದೇಶ ದೃಷ್ಟಿಯಿಂದ, ದೇಶದ ಭದ್ರತೆ ದೃಷ್ಟಿಯಿಂದ ನಾವು ನರೇಂದ್ರ ಮೋದಿಗೆ ಓಟ್ ಹಾಕ್ತೀವಿ, ನರೇಂದ್ರ ಮೋದಿನೇ ಗೆಲ್ಲಿಸ್ತೀವಿ. ಇಲ್ಲಿನ ಚರ್ಚೆಯನ್ನು ತಾವು ಗಮನಿಸಿದ್ರಿ. ಹೇಗೆ ಅನ್ನಿಸ್ತು? ಕಾರ್ಯಕರ್ತರು ಈ ಮಟ್ಟಕ್ಕೆ ಇಳಿತಾ ಇದ್ದಾರೆ, ನಾಯಕರುಗಳೆಲ್ಲ ಒಂದಾಗಿದ್ದಾರೆ, ಮೈತ್ರಿ ಅಂತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಯಾವುದು ಏನೇ ಮೈತ್ರಿ ಆದ್ರೂ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವ್ರ ಸರ್ಕಾರ ಒಂದು ಉತ್ತಮವಾದ ಆಡಳಿತ ಕೊಟ್ಟೈತೆ. ಜನ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನರೇಂದ್ರ ಮೋದಿಯವ್ರನ್ನ ಆಯ್ಕೆ ಮಾಡಬೇಕು ಅಂತೇಳಿ ಆಸೆ ಪಡ್ತಾವ್ರೆ. ಏಕೆಂದರೆ ನರೇಂದ್ರ ಮೋದಿಯವರು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಲಿ, ಒಂದು ಜಾತಿಗೆ ಸೀಮಿತವಾಗಿ, ಇಲ್ಲ ಒಂದು ಕುಟುಂಬಕ್ಕೆ ಸೀಮಿತವಾಗಿರುವಂಥ ನಾಯಕ ಅಲ್ಲ. ಪ್ರತಿಯೊಂದು ಜಾತಿ, ಧರ್ಮ, ಕುಟುಂಬ ಎಲ್ಲರೂ ಸಹ ಇಷ್ಟಪಡುವಂಥ ಒಬ್ಬ ಏಕೈಕ ವ್ಯಕ್ತಿ ಅಂದರೆ ಅದು ಇಡೀ ಭಾರತದಲ್ಲಿ, ಪ್ರಪಂಚನೇ ನರೇಂದ್ರ ಮೋದಿ ಅವ್ರನ್ನ ಇಷ್ಟಪಡುತ್ತೆ. ಅಂಥದ್ರಲ್ಲಿ ನಮ್ಮ ದೇಶದ ಜನ ಅವ್ರನ್ನ ತಿರಸ್ಕರಿಸ್ತು ಅಂದರೆ ನಮ್ಮ ದೇಶದ ಜನ ಮೂರ್ಖರು ಇನ್ಯಾರೂ ಇಲ್ಲ ಅಂದ್ಬಿಟ್ಟು ನಾವು ತೀರ್ಮಾನ ಮಾಡಬೇಕಾಗ್ತದೆ. ಮೊದಲನೇದಾಗಿ ನರೇಂದ್ರ ಮೋದಿ ಅವರು 15 ಲಕ್ಷ ಅಕೌಂಟ್ಗೆ ಹಾಕ್ತೀವಿ ಅಂತ ಯಾವ ಮೀಡಿಯಾದಲ್ಲೂ ಕೂಡ ಹೇಳಿಲ್ಲ. ಇದು ಕಾಂಗ್ರೆಸ್ ಪಕ್ಷದವರು ಅವರ ಹತ್ತಿಗೆ ಅವ್ರು ಹೇಳ್ಕೊಂಡಿರೋದು ಮೊದಲನೇದು. ಉದ್ಯೋಗ ಸೃಷ್ಟಿಯಾಗಿಲ್ಲ ಅಂತಕ್ಕಂಥದ್ದು ಅದು ಇದು ಲೆಕ್ಕ ಇಲ್ಲ. ಯಾಕೆ ಅಂದರೆ ಅವರವರೇ ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಬೇಕು. ಇವತ್ತು ರಾಜ್ಯ ಸರ್ಕಾರ ಕೋಟ್ಯಾಂತರ ರೂಪಾಯಿ ನಾವು ಅನುದಾನ ಕೊಡ್ತೋ ಅಂತಾರೆ, ಆದರೆ ಅನುದಾನದಲ್ಲಿ ಉದ್ಯೋಗ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಒಂದೂ ಇಲ್ಲ. ಒಂದು ತಾಲೂಕಲ್ಲಿ ಯಾರೊಬ್ಬ ಯುವಕನಿಗೆ ಉದ್ಯೋಗ ಸಿಕ್ಕದ? ಯಾವುದೂ ಇಲ್ಲ. ಹಾಗಾದರೆ 5 ತಿಂಗಳು 6 ತಿಂಗಳಿಂದ ರಾಜ್ಯ ಸರ್ಕಾರ ಏನು ಉದ್ಯೋಗ ಸೃಷ್ಟಿ ಮಾಡಿದೆ? ಕೇವಲ ಅವರ ಕುಟುಂಬದ ಅಭಿವೃದ್ಧಿ ಸೃಷ್ಟಿಯಾಗಿದೆ ಹೊರತು ಯಾವುದೂ ಇಲ್ಲ. ಹೊಂದಾಣಿಕೆ ಅಂತಕ್ಕಂಥದ್ದು ಕೇವಲ ಸಿದ್ದರಾಮಯ್ಯ, ಕುಮಾರಸ್ವಾಮಿ ಅವರ ಮನೇಲಾಗಿರ್ತಕ್ಕಂಥದ್ದು ಹೊಂದಾಣಿಕೆ. ಕಾರ್ಯಕರ್ತರ ಜೊತೆ ಯಾವುದೇ ಹೊಂದಾಣಿಕೆ ಆಗಿಲ್ಲ. ಕಾರ್ಯಕರ್ತರನ್ನು ಯಾರನ್ನೂ ಕೂಡ ಕೇಳಿ ಹೊಂದಾಣಿಕೆ ಮಾಡ್ಕೊಂಡಿಲ್ಲ. ಕೇವಲ ಅವರವರು ಬೆಂಗಳೂರಲ್ಲಿ ಸೃಷ್ಟಿಯಾಗಿರ್ಬೋದು. ಇದು ಉದಾಹರಣೆ JDS ಕಾಂಗ್ರೆಸ್ ನಾವು ಹೊಂದಾಣಿಕೆ ಕುಣಿಗಲ್ ತಾಲೂಕಲ್ಲಿ ಅಂತದೆ. ಯಾವುದೇ ಕಾರಣಕ್ಕೂ JDS ಕಾಂಗ್ರೆಸ್ ಹೊಂದಾಣಿಕೆ ಆಗೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ ಕಾಂಗ್ರೆಸ್ಸು JDS ನೆಟ್ ಟು ನೆಟ್ ಫೈಟ್ ಇದ್ದಿದ್ದು. ಒಂದು ಗ್ರಾಮಗಳಲ್ಲಿ ಹೊಡೆದಾಟ ಮಾಡ್ಕೊಂಡಿದ್ದಾರೆ. ಕೇಸ್ ಇವತ್ತು ಕೂಡ ಕೋರ್ಟ್ಗಳಲ್ಲಿ ಅಲ್ದಾಡ್ತಾ ಇದ್ದಾರೆ. JDS ಕಾಂಗ್ರೆಸ್ ಹೊಡೆದಾಡ್ಕೊಂಡು ಇವತ್ತು ನಾವು ಜೊತೆಯಾಗಿ ಹೋಗೋಣ ಅಂದರೆ ಯಾವ ಕಾರಣಕ್ಕೂ ಜೊತೆಗೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಓಕೆ ವೀಕ್ಷಕರೇ, ಈಗ BJPಯವರು ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ. ನಾವು ದೇಶದ ರಕ್ಷಣೆ ಜೊತೆಗೆ
ಸಮಾಜದಲ್ಲಿರ್ತಕ್ಕಂತಹ ಹಿಂದೂ ಧರ್ಮವನ್ನು ಕಾಪಾಡುವ ನಿಟ್ಟಿನಲ್ಲಿ ನಿರಂತರವಾಗಿ ಶ್ರಮಿಸ್ತಾ ಇದ್ದೇವೆ. ಕಾಂಗ್ರೆಸ್ ಸರ್ಕಾರ ಕೇವಲ ಕೆಲವೊಂದು ವ್ಯಕ್ತಿಗಳು ಜೊತೆಗೆ ಕೆಲವೊಂದು ಸಮುದಾಯಗಳಿಗೆ ಸೀಮಿತವಾಗಿ ಅಷ್ಟೇ ಅವರು ಇರ್ತಕ್ಕಂಥದ್ದು. ಈ 70 ವರ್ಷ ಆಡಳಿತ ಏನು ಕೊಟ್ಟರು ಅನ್ನೋ ಒಂದು ಪ್ರಶ್ನೆಗೆ ಅವರ ಬಳಿ ಉತ್ತರ ಇಲ್ಲ. ದೇಶಕ್ಕಾಗಿ ದೇಶವನ್ನು ಕಾಯೋಕೆ ಇವತ್ತು ಒಬ್ಬ ಸೈನಿಕ, ಒಂದು ಉತ್ತಮವಾದಂತಹ ವ್ಯಕ್ತಿ ಸಿಕ್ಕಿದ್ದಾರೆ. ದೇವರು ಕಳಿಸಿರ್ತಕ್ಕಂತಹ ವ್ಯಕ್ತಿ ಶ್ರೀಯುತ ನರೇಂದ್ರ ಮೋದಿ ಅವರು ಅಂತ ಅವರ ಪ್ರಶ್ನೆ ಆಗಿದೆ. ಅದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ಉತ್ತರ ಏನಿದೆ ಬನ್ನಿ ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ, ಲಿಂಗರಾಜ್ ಅಂತ ಯಡಿಯೂರಿಂದ. ಓಕೆ ಸರ್, ಈಗ ಲೋಕಸಭಾ ಚುನಾವಣೆ ಕಾವು ಎಲ್ಲೆಡೆ ತುಂಬ ಜೋರಾಗಿತ್ತು. ಜೊತೆಗೆ ನಿಮ್ಮ ಕ್ಷೇತ್ರ ಏನು ಬಿಟ್ಟಿಲ್ಲ. ನಿಮ್ಮ ಕಾರ್ಯಕರ್ತರು ಹಾಗೂ ಬೇರೆ ಆಪೋಸಿಟ್ ಕಾರ್ಯಕರ್ತರು ಭಾಳಷ್ಟು ಅವರವರ ಪಕ್ಷಗಳ ಮೇಲಿರ್ತಕ್ಕಂತಹ ಅಭಿಮಾನವನ್ನು ತೋರಿಸೋಕೆ ಒಂದು ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲೇ ಜಗಳ ಮಾಡ್ಕೊಳ್ಳೋಕ್ಕೆ ನಿಂತಿದ್ರಿ. ಯಾಕೆ ಆ ಥರದ ಒಂದು ಸನ್ನಿವೇಶ ಸೃಷ್ಟಿ? ಇಲ್ಲ, ಅದನ್ನೇ ಕಿಡಿಗಳು ಆ ಥರ ಮಾತಾಡ್ತಾರೆ, ಅದು ನಮ್ಗೆ ಬೇಕಾಗಿಲ್ಲ. ಯಾಕೆಂದರೆ 60 ವರ್ಷದಿಂದ ಕಾಂಗ್ರೆಸ್ ಏನು ಇದು ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ, ಇಡೀ ಇಂಡಿಯಾಕ್ಕೆ ಗೊತ್ತು. ಇವತ್ತು ದೇಶಕ್ಕೆ ರಾಜೀವ್ ಗಾಂಧಿ ಆಗಲಿ, ಇಂದಿರಾ ಗಾಂಧಿ ಆಗಲಿ, ಆಮೇಲೆ ಸೋನಿಯಾ ಗಾಂಧಿ ಇವರಾಗಲಿ ದೇಶಕ್ಕೆ ಪ್ರಾಣನ ಅರ್ಪಣೆ ಮಾಡಿದ್ದಾರೆ. ಮೋದಿ 5 ವರ್ಷದಿಂದ ಏನು ಮಾಡಿಲ್ಲ. 15 ಲಕ್ಷ ದುಡ್ಡನ್ನು ನಾನು 15 ಲಕ್ಷನ ಬಡವರಿಗೆ ನಾನು 10,000 ಹಾಕ್ತೀನಿ, 20,000 ಹಾಕ್ತೀನಿ, ಜೀರೋ ಅಕೌಂಟ್ ಅಂತ ಹೇಳ್ಬಿಟ್ಟು 30 ಪೈಸೆನೂ ಬಂದಿಲ್ಲ. ಈಗ ಅದು ಕೇವಲ ಚುನಾವಣೆಗಾಗಿ ಮೋದಿಯನ್ನ ಅವರು ವಿರೋಧ ಮಾಡೋಕೆ, ಜನರ ಮಧ್ಯದಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡೋಕೆ ಕಾಂಗ್ರೆಸ್ ಹೇಳ್ತಾ ಇರ್ತಕ್ಕಂಥದ್ದು 15 ಲಕ್ಷವನ್ನು ಅಕೌಂಟ್ಗೆ ಹಾಕ್ತೀವಿ ಅಂತ ನಾವು ಯಾವತ್ತೂ ಮೋದಿ ಆಗಲಿ BJP ಆಗಲಿ ಹೇಳಿಲ್ಲ ಅಂತ ಅವರ ವಾದ. ಸರ್ 15 ವರ್ಷದಿಂದ ಏನು ಹೇಳಿದ್ದಾರೆ, ಮೊದಲನೇ ಒಂದು ಕ್ವಶನ್ ನೀವೇನು ಕೇಳಿದ್ದಕ್ಕೆ ಒಂದು ಕ್ವಶನ್ನು. ಮೋದಿ ಏನು ಹೇಳಿದರು, 15 ಲಕ್ಷ ಒಂದು ಅಮೌಂಟನ್ನ ಬಡವ ಜನಗಳಿಗೆ ಹಾಕ್ತೀನಿ ಅಂದರು. ಸರ್ ಎಲ್ಲಿ ಅದು? ಸರ್ ಅವರು ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಳಿಲ್ಲ ಅಂತ ಅದಕ್ಕೆ ಸಾಕ್ಷಿ ನಿಮ್ಮ ವಿಡಿಯೋಗಳಲ್ಲೇ ಬಂದಿದೆ. ಇದೆ ನಿಮ್ಮ ಹತ್ರನೇ ಇದೆ. ನೆಕ್ಸ್ಟು ಲಾಸ್ಟ್ ಟೈಮ್ ಹೇಳಿದ್ರು ಶ್ರೀರಾಮ ಮಂದಿರ ಕಟ್ಟಿಸ್ತೀನಿ ಅಂತ. ಲಾಸ್ಟ್ ಎಲೆಕ್ಷನ್ ಮುಗಿದೋಯ್ತು 5 ವರ್ಷ. ಈಗ ಹೊಸ ಅಸ್ತ್ರ ಹುಡಿಕೊಂಡಿದ್ದಾರೆ. ಏನು ಸರ್ಜಿಕಲ್ ಸ್ಟ್ರೈಕು ಮತ್ತು ನಮ್ಮ ಸೈನಿಕರನ್ನ ಮುಂದೆ ಬಿಡ್ಕೊಂಡು ಏನು ಮಾಡ್ಬಿಡೋದು, ಒಂಚೂರು ಗಿಮಿಕ್ ಮಾಡಬೇಕು ಅಂತ ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಬಿರಿಯಾನಿ ತಿನ್ಕೊಂಬಂದರು. ಅಲ್ಲಿ ಯಾಕೆ ರೆಡಿ ಮಾಡಿಕೊಂಡು ಪಾಕಿಸ್ತಾನ ಪ್ರಧಾನಿನ ರೆಡಿ ಮಾಡಿಕೊಂಡು ಯಾಕೆ ಇವ್ರು ಮಾಡಿಸಿಲ್ಲ? ನಮ್ಮ ಸೈನಿಕರನ್ನ ಯಾಕೆ ಪ್ರಾಣ ತೆಗಿತಾ ಇದ್ದಾರೆ? ಸೈನಿಕರ ಹೆಸರಲ್ಲಿ ಮೊದಲನೇ ಬಾರಿಗೆ ನಿಮ್ಮ ಮೀಡಿಯಾದವ್ರಿಗೆ ಎಲ್ಲರಿಗೂ ಗೊತ್ತಿದೆ, ಸೈನಿಕರ ಹೆಸರಲ್ಲಿ ರಾಜಕೀಯ ಮಾಡ್ತಾ ಇರೋಂಥ ಪಕ್ಷ ಯಾವುದು? ನಿಮಗೆ ಕ್ವಶನ್ನು. ನೆಕ್ಸ್ಟು 15 ಲಕ್ಷ ಮುಗೀತಾ? ಇದು LPG ಗ್ಯಾಸಿಂದ ಎಲ್ಲಿದೆ ಕಮ್ಮಿ ರೇಟು? 50 ರೂಪಾಯಿ ಡೀಸೆಲ್ ಪೆಟ್ರೋಲ್ ಕಮ್ಮಿ ಮಾಡ್ತೀವಿ ಅಂತಂದ್ರೆ ಎಲ್ಲಿದೆ? ಕೊಡುಗೆ ಏನಿದೆ? ಜನರಿಗೆ ಇವತ್ತು LPG ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಬುಲೆಟ್ ರೈಲ್ ಎಲ್ಲಿದೆ ಸರ್? ಮತ್ತು ಜನರು ಎಲ್ಲರೂ ಕಾರಲ್ಲಿ ಓಡಾಡ್ತಾ ಇಲ್ವಾ? ಬೈಕಲ್ಲಿ ಓಡಾಡ್ತಾ ಇಲ್ವಾ? ಮತ್ತು ಕಂಪ್ಯೂಟರ್ ಯೂಸ್ ಮಾಡ್ತಾ ಇಲ್ವಾ? ಮೊಬೈಲ್ ಯೂಸ್ ಮಾಡ್ತಾ ಇಲ್ವಾ? ತಂತ್ರಜ್ಞಾನ ಇಲ್ವಾ? ಯಾಕೆ ಎಲ್ಲ ನಾನು ಮಾಡಿದೆ ಅಂತ ಯಾಕೆ ಹೇಳ್ಕೋಬೇಕು? ಯಾಕೆ ಹೇಳ್ಕೋಬೇಕು? ಇದು ಸತ್ಯ ಜನತೆಗೆ ತಿಳಿಬೇಕು. DK ಸುರೇಶ್ ಅವರ ಕಾರ್ಯಕರ್ತರು ಹೇಳ್ತಾ ಇದ್ರು ಬಹಳಷ್ಟು ಭಾಗಗಳಲ್ಲಿ DK ಸುರೇಶ್ ಅವ್ರಿಗೆ ಅಶ್ವಥ್ ನಾರಾಯಣ ಅವರು ಕಾಂಪಿಟೇಟರ್ ಅಲ್ವೇ ಅಲ್ಲ ಅಂತೇಳಿ. ಆದರೆ ಈ ಬಾರಿ ಅಶ್ವಥ್ ನಾರಾಯಣ ಅವರೇ ಲೀಡಲ್ಲಿ ಗೆಲ್ತಾರೆ ಅಂತ ಕೆಲವೊಂದು ಭಾಗದಲ್ಲಿ ಕೇಳಿ ಬರ್ತಾ ಇದೆ. ಅವ್ರು ಹೇಳ್ಕೋಬೋದು ಎಲ್ಲರೂ ನಾವು ಗೆಲ್ತೀನಿ ಅಂತಲೇ ಹೇಳೋದು. ಆ ಚುನಾವಣೆ ಬಂದಾಗ ಗೊತ್ತಾಗುತ್ತೆ ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಅಂತ. ನಮ್ಮ ಪ್ರಕಾರ ಇಡೀ ಭಾರತದಲ್ಲೇ ಒಂದು ಅತಿ ಹೆಚ್ಚು ಅಂತರದಿಂದ ಗೆಲ್ಲುವಂಥ ಕ್ಷೇತ್ರ ಅಂದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಅತಿ ಹೆಚ್ಚು ಇಡೀ ಭಾರತದಲ್ಲೇ ಅತಿ ಹೆಚ್ಚು ಅಂತರದಿಂದ ಗೆಲ್ಲುವಂಥ ವ್ಯಕ್ತಿ ಅಂದರೆ ಅವರು DK ಸುರೇಶ್ ಆಗಿರ್ತಾರೆ. ಆ ಓಟ್ ಏನಕ್ಕೆ ಬೀಳ್ತವೆ ಅಂದರೆ ನಿಮಗೆ ಗೊತ್ತು. ಅಭಿವೃದ್ಧಿ ಮಾಡಿರ್ತಾರೆ, ಜನ ಓಟ್ ಹಾಕ್ತಾರೆ, ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಕೆಲಸ ಮಾಡಿದ್ದಾರೆ. ಇವತ್ತು ನಮ್ಮ MLA ಕುಣಿಗಲ್ ತಾಲೂಕು MLA ಒಬ್ಬರು ಡಾಕ್ಟರ್ ರಂಗನಾಥ್ ಅಂತ 600 ಕೋಟಿ ಕೆಲಸ ಹಾಕ್ಸ್ಕೊಂಡ್ಬಂದಿದ್ದಾರೆ. ಮೈತ್ರಿ ಸರ್ಕಾರದ ಸಾಧನೆ ಅದು. ಕುಣಿಗಲ್ ಟೌನ್ಗೆ 100 ಕೋಟಿ ಹಾಕ್ಸ್ಕೊಂಡ್ಬಂದಿದ್ದಾರೆ. ಕುಣಿಗಲ್ ಚಾನೆಲ್ ಲಿಂಕ್ ಮಾಡಿದ್ದಾರೆ. ಹೇಮಾವತಿ ನೀರಿನ ಮರ್ಕೊನಹಳ್ಳಿ ಜಲಾಶಯದಿಂದ 75 ಕೋಟಿ. ಸುಮಾರು 60 ವರ್ಷದಿಂದ ಯಾರೂ ಮಾಡೋಕ್ಕಾಗದೆ ಹೋಗಿರೋದಂಥ ಕಾಲುವೆ ಕೆಲಸಗಳ್ನ ಆ 75 ಕೋಟಿ ಕೆಲಸ ಮಾಡಿದ್ದಾರೆ ಸರ್. ಲಿಂಕ್ ಚಾನೆಲ್ಗಳು ಕೆಲಸ ಮಾಡಿದ್ದಾರೆ. ಅಭಿವೃದ್ಧಿಯನ್ನ ನಾವು ಮಾಡಿದ್ದೇವೆ, ಅಭಿವೃದ್ಧಿಗೆ ಮತವನ್ನು ಕುಣಿಗಲ್ ಡೆವಲಪ್ಮೆಂಟ್ಗೆ, ಟೌನ್ ಡೆವಲಪ್ಮೆಂಟ್ಗೆ ಅಂತ 100 ಕೋಟಿ ಹಾಕ್ಸ್ಕೊಂಡು ಬಂದಿದ್ದಾರೆ ಸರ್. ಏನಾಗ್ಬೋದು ಈ ಬಾರಿ ನಿಮ್ಮ ಕ್ಷೇತ್ರದಲ್ಲಿ? ಸರ್ ನಮ್ಮ ಯಡಿಯೂರಿನಲ್ಲಿ ಕಾಂಗ್ರೆಸ್ ಮೊದಲು ಹುಡುಕಬೇಕಾಗಿತ್ತು. ಇವತ್ತು DK ಸುರೇಶ್ ಬಂದ ಮೇಲೆ ಯಡಿಯೂರು ಅರ್ಧ ಮುಕ್ಕಾಲು ಭಾಗ ಕಾಂಗ್ರೆಸ್ ಇದೆ. ಇವತ್ತು ಕಾರಣ ಏನು ಅಂದರೆ ಅವ್ರ ಕೆಲಸ ಸಾಧನೆ. ಇವತ್ತು ಮಾರ್ಕನಹಳ್ಳಿ ಡ್ಯಾಮಿಗೆ ನೀರು ಬಿಡಿಸಿಲ್ಲ ಅಂದರೆ ಕುಡಿಯೋಕ್ಕೆ ನೀರು ಇರ್ತಿಲ್ಲ ಜನಗಳಿಗೆ, ಅಷ್ಟೊಂದು ಇದಾಗಿತ್ತು.
ಇವತ್ತು ಡಿ ಕೆ ಸುರೇಶ್ ಮೊದಲು ಎಂ ಪಿ ಅವ್ರು ಬರ್ತಾಯಿದ್ರು, ಅವ್ರನ್ನ 5 ವರ್ಷ ಎಲೆಕ್ಷನ್ ನೋಡಿದ್ರೆ 5 ವರ್ಷ ಕಳೆದ್ರೆ ಅವ್ರ ಮುಖ ನೋಡೋಕ್ಕಾಗ್ತಿಲ್ಲ. ಡಿ ಕೆ ಸುರೇಶ್ ಅವರು ಇವತ್ತಾಲೆ ಎಷ್ಟು ದಿವಸ ಬಂದವ್ರೆ ಅಂದರೆ ತಿಂಗಳು 1 ಬಾರಿ ಬರ್ತಾರೆ ಕುಣಿಗಲ್. ಎಮ್ ಎಲ್ ಎಗಳು ಎಲ್ಲರೂ. ಆಮೇಲೆ ಯಾರೇ ಬಡವರಾಗಲಿ ಯಾರೇ ಹೋಗಲಿ ಡೈರೆಕ್ಟಾಗಿ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರನ್ನ. ಇವ್ರನ್ನ ಈ ಬಿ ಜೆ ಪಿಯವರಂಗೆ ಮಾಡಲ್ಲ, ಭೇದ ಭಾವ ಇಲ್ಲ. ಮತ್ತು ಏನಪ್ಪ ಅಂದರೆ ಬಿ ಜೆ ಪಿಯವ್ರನ್ನ ಲೀಡ್ರ್ ಹಿಡ್ಕೊಂಡೇ ಹೋಗಬೇಕು. ಇವ್ರು ಹಂಗಲ್ಲ, ಕೆಲ್ಸಕ್ಕೆ ಬಾರ್ದವ್ರು ಇಂಥವ್ರು ಕೂಡ ಹೋಗ್ಬಿಟ್ಟು ಕೇಳಿದ್ರೆ ಏನು ಬೇಕಾದ್ರೂ ಕೆಲಸ ಮಾಡ್ಕೋತಾರೆ. ಒಳ್ಳೆ ಅನುಭವ ಇದೆ ಅಲ್ವಲ್ಲ, ಅವ್ರೇನು ಕೆಲಸ ಮಾಡಿದರೆ. ಸರ್, ಈಗ ಅಭಿವೃದ್ಧಿಯನ್ನು ಮುಂದೆ ಇಟ್ಕೊಂಡು ನಾವು ಮತವನ್ನು ಕೇಳ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷ ಬಡ ಜನತೆಗೋಸ್ಕರ ದುಡಿತಾ ಇದ್ದೀವಿ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾರೆ. ಲಕ್ಷ ಲಕ್ಷ ಕೋಟಿ ಕೋಟಿ ಲೂಟಿ ಮಾಡ್ತಾ ಇದ್ದಾರೆ ಅಂತ ಒಂದು ದೊಡ್ಡ ಆರೋಪ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ನಾವು ನಮ್ಮ ಕಾಂಗ್ರೆಸ್ ಪಾರ್ಟಿನ ಲೂಟಿ ಮಾಡ್ತಾರೆ ಅಂತಾರಲ್ಲ, ನಾವು ಜೈಲಿಗೆ ಹೋಗಿರೋದು. ಬಿ ಜೆ ಪಿ ನಾಯಕರು ಈ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ಹೆಬ್ಬಾಗಿಲು ತೆಗೀತು ಅಂತ ಹೇಳಿದ್ರು. ಶ್ರೀಮಾನ್ ಯಡಿಯೂರಪ್ಪ ಅವರು ಜೈಲಿಗೆ ಹೋದರು. ನಾವು ಮೈತ್ರಿ ಸರ್ಕಾರದಿಂದ 400 ರೂಪಾಯಿ ಕೊಡ್ತಾಯಿದ್ರು, ಈಗ 1000 ರೂಪಾಯಿ ವೃದ್ಧಾಪ್ಯ ವೇತನ ಕೊಡ್ತಾಯಿದ್ದೀವಿ. ಕುಮಾರಸ್ವಾಮಿ ಸರ್ಕಾರ ಡಿ ಕೆ ಶಿವಕುಮಾರಿಂದ ನಾವು ಡಿ ಕೆ ಸುರೇಶ್ಗೆ ಓಟ್ನ ಅಭಿವೃದ್ಧಿಗೋಸ್ಕರ ನಾವು ಕೂಲಿ ಮಾಡ್ತೀವಿ, ನೀವು ಇದನ್ನು ಕೊಡಿ ಅಂತ ಕೇಳ್ತೀವಿ. ಬಿಟ್ಟರೆ ಅವ್ರ ಥರ ಪಳ್ಬರ್ಸ್ ಮೋದಿ 17 ಜನ MP ಕಳಿಸಿದ್ರಲ್ಲ ಈ ಕರ್ನಾಟಕದಲ್ಲಿ, ಒಬ್ಬ ಯಾರಾದರೂ ಮಹದಾಯಿ ಬಗ್ಗೆ ಏನಾದ್ರು ಚಕ್ಕಾರ ಎತ್ತದ, ಕಾವೇರಿ ಬಗ್ಗೆ ಎತ್ತದ? ಏನಿಲ್ಲ. ನಮ್ಮ ನಾಯಕರು ಬಂದರೆ ಈಗ ಇನ್ನೂ 7-8 ತಿಂಗಳಾಗೈತಿ. ಡಿ ಕೆ ಶಿವಕುಮಾರ್ ಮೇಕೆದಾಟು ಕಾರ್ಯ DPR ರೆಡಿ ಮಾಡವ್ರೆ. DPR ರೆಡಿ ಮಾಡಿ ಮೇಕೆದಾಟು ಯೋಜನೆ ಕಾರ್ಯಗತ ಆದರೆ ತಮಿಳುನಾಡಿಗೂ ಕರ್ನಾಟಕಕ್ಕೂ ಅಣ್ಣ ತಮ್ಮದಿರು ಬಾಂಧವ್ಯ ಬರುತ್ತೆ. ಏನು ಹೇಳ್ತೀರಿ ಸರ್ ಈ ಬಾರಿಯ ಚುನಾವಣೆ ಬಗ್ಗೆ? ಯಾರಾಗಬೇಕು ಪ್ರಧಾನಿ? ಸರ್, ಪ್ರಧಾನಿಯವರು ರಾಹುಲ್ ಗಾಂಧಿ ಅವರಾಗಬೇಕು ಸರ್. ಯಾಕೆ ಇವ್ರು ಹೇಳ್ತಿದ್ದಾರೆ, ಈಗ ಬಿ ಜೆ ಪಿ ಅವ್ರು ಮಾತು ಹೇಳಿದ್ರು ಕಾಂಗ್ರೆಸ್ ಅವ್ರು ಲೂಟಿ ಮಾಡಿದ್ದಾರೆ. ಸರ್, ಬಿ ಜೆ ಪಿಲಿ ಯಾರು ಸರ್ ಬಡವರಿದ್ದಾರೆ? MP MLA ಯಾರೇ ತೊಗೊಳ್ಳಿ, ಯಾರು ಬಡವರಿದ್ದಾರೆ ಸರ್? ಅವ್ರು ಲೂಟಿ ಮಾಡಿಲ್ವಾ? ಲೂಟಿ ಪ್ರತಿಯೊಬ್ಬರು ಮಾಡ್ತಾನೆ ಇದೆ. ದೇಶನ ಕೊಳ್ಳೆ ಹೊಡೆಯೋಕ್ಕೆ ಅಂತಲೇ ಇವ್ರು ಬಂದಿದ್ದಾರೆ ಬಿಡಿ. ಬಟ್ ಸ್ವಲ್ಪ ದೇಶನ ಇಂಪ್ರೂವ್ಮೆಂಟ್ ಮಾಡೋ ಅಂಥ ನಾವು ಪ್ರಧಾನಿಯಾಗಿ ಮಾಡಬೇಕು. ಪ್ರಧಾನಿಯವ್ರನ್ನ ಅಲ್ಲಿ ನಾವು ಡೈರೆಕ್ಟ್ ನಾವು ಪ್ರಧಾನಿ ಓಟ್ ಹಾಕೋಕ್ಕಾಗಲ್ಲ ಸರ್. ಇಲ್ಲಿ ಲೋಕಲಲ್ಲಿ ನಾವು MP ಅವ್ರನ್ನ ಗೆಲ್ಲಿಸಿ ನಾವು ಡೆಲ್ಲಿ ಕಳಿಸಿದ್ರೆ ಪ್ರಧಾನಿ ಮಾಡೋಕ್ಕಾಗೋದು. ಇಲ್ಲಿ ಲೋಕಲ್ ಲೀಡರ್ಗಳು ನಮ್ಗೆ ಇಂಪಾರ್ಟೆಂಟ್ ಆಯ್ತಾರೆ ಸರ್. ಇವತ್ತು ಅಶ್ವಥ್ ನಾರಾಯಣ ಅಂತ ಯಾರೊಬ್ರು ಕ್ಯಾಂಡಿಡೇಟ್ ಹಾಕಿದರೆ ಯಾರೂ ಗೊತ್ತಿಲ್ಲ ಸರ್, ಯಾರ್ಯಾರು ಅಂತ ಗೊತ್ತಿಲ್ಲ ಸರ್. ಗೊತ್ತಿರೋರ ಬಗ್ಗೆ ನಾವು ಮಾತಾಡ್ಬೋದು, ಗೊತ್ತಿಲ್ಲದಿರೋರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. MP ಅವರ ಅನುದಾನಗಳಿರ್ಬೋದು, ಅವ್ರ ಕೆಲಸ ಕಾರ್ಯಗಳಿರ್ಬೋದು, ತುಂಬ ಇದೆ. ಹೇಳೋಕ್ಕೆ ಟೈಮ್ ಸಾಲೋದು ತುಂಬ ಇರೋದ್ರಿಂದ ಈಗ ನಮ್ಮ ಯೂತ್ಸ್ ನೋಡ್ಬೇಕು ನೀವು. ಯೂತ್ಸ್ ಏನಿದ್ದಾರೆ, ವಯಸ್ಸಾದವ್ರು ಇರ್ಬೋದು, ಯೂತ್ಸ್ ಇರ್ಬೋದು, ಅವ್ರು ಮಾಡಿರೋ ಕೆಲಸ ಕಾರ್ಯಗಳನ್ನ ನೋಡಿ ಅವ್ರ ಜೊತೆ ಸೇರ್ಪಡೆ ಆಗ್ತಿದ್ದಾರೆ ಹೊರತು ಬಲವಂತವಾಗಿ ಯಾರನ್ನೂ ನಾವು ಸೇರ್ಪಡೆ ಮಾಡಿಸ್ಕೋದಿಲ್ಲ. ಸರಿನಾ ಜನ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕ್ಷೇತ್ರ ನಾಗದೇವನಹಳ್ಳಿ ಅನ್ನಪೂರ್ಣೇಶ್ವರಿ ಚಾರಿಟಬಲ್ ಟ್ರಸ್ಟ್. ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಭಕ್ತರು ಹಾಗೂ ಸಾರ್ವಜನಿಕರಿಗೆ ಹುಟ್ಟುಹಬ್ಬ, ನಾಮಕರಣ, ಸಾಂಸ್ಕೃತಿಕ ಕಾರ್ಯಕ್ರಮ, ಸರಳ ವಿವಾಹ ಇನ್ನಿತರ ಶುಭ ಕಾರ್ಯಗಳಿಗೆ ಅನ್ನಪೂರ್ಣ ಭವನ ಶ್ರೀ ಕ್ಷೇತ್ರದಲ್ಲಿ ದೊರೆಯುತ್ತದೆ. ಹೆಚ್ಚಿನ ವಿವರಗಳಿಗೆ ಧರ್ಮದರ್ಶಿಗಳನ್ನ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9342320800. ಬೆಳಗಿರಿ ಅಸೋಸಿಯೇಟ್ ಬೆಂಗಳೂರಿನ ನಂಬರ್ 1 ರಿಯಲ್ ಎಸ್ಟೇಟ್ ಏಜೆನ್ಸಿ, ಯಶವಂತಪುರ ತ್ರಿವೇಣಿ ಮುಖ್ಯ ರಸ್ತೆ, ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದ ಹತ್ತಿರ. ಮೊಬೈಲ್ ಸಂಖ್ಯೆ 9882025229. ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಕರ್ನಾಟಕ ಕನ್ನಡಿಗರ ವಿಜಯಪಡಿ ಸಂಘಟನೆ. ಡಾಕ್ಟರ್ ಪದ್ಮಪ್ರಕಾಶ್ ಸಂಸ್ಥಾಪಕ ಅಧ್ಯಕ್ಷರು, ಮಹಾಲಕ್ಷ್ಮಿ ಲೇಔಟ್ ಬೆಂಗಳೂರು. ಮೊಬೈಲ್ ಸಂಖ್ಯೆ 9972865828. ಅನಿಕೇತನ ಕನ್ನಡ ದಳ, ಮಾಯಣ್ಣ ಅಧ್ಯಕ್ಷರು, ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ತು. ಕಾರ್ಯಾಧ್ಯಕ್ಷರು ಅನಿಕೇತನ ಕನ್ನಡ ದಳ. ಎಂ ತಿಮ್ಮಯ್ಯ ಗೌರವಾಧ್ಯಕ್ಷರು, ಅನಿಕೇತನ ಕನ್ನಡ ದಳ. ಬಿ ಶೃಂಗೇಶ್ವರ್ ಗೌರವ ಕಾರ್ಯದರ್ಶಿ, ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಪ್ರಧಾನ ಕಾರ್ಯದರ್ಶಿ, ಅನಿಕೇತನ ಕನ್ನಡ ದಳ. ಬೈರಮಂಗಲ ರಾಮೇಗೌಡರು ಗೌರವ ಸಲಹೆಗಾರರು, ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ತು.